ಡಾಕ್ಟರ್ ಕೆ ಅನಂತರಾಮ್ ಅವರು ವಿಶೇಷ ವ್ಯಕ್ತಿತ್ವವುಳ್ಳವರು. ಅವರ ವ್ಯಕ್ತಿ ಪರಿಚಯವನ್ನು ನಾನು ಒಂದೆರಡು ನಿಮಿಷದಲ್ಲಿ ತಮ್ಮ ಮುಂದೆ ಇಡ್ತೀನಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 35 ವರ್ಷಗಳು ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಮಾಡಿದ್ದಾರೆ. ಕನ್ನಡ, ಹಿಂದಿ ಮತ್ತು ಭಾಷಾ ವಿಜ್ಞಾನ ಈ ಮೂರರಲ್ಲೂ ಕೂಡ 3 ಪದವಿ ಪಡ್ಕೊಂಡಿದ್ದಾರೆ. MA. ಈ 3 MAನಲ್ಲೂ ಕೂಡ ಅವರು ಮೊದಲ ರ್ಯಾಂಕ್ನಲ್ಲಿ ಪದವಿ ಪಡ್ಕೊಂಡಿದ್ದಾರೆ. ಕನ್ನಡ, ಹಿಂದಿ ಮತ್ತು ಭಾಷಾ ವಿಜ್ಞಾನ. ಜೈನ ಶಾಸ್ತ್ರದಲ್ಲಿ PhD ಮಾಡಿದ್ದಾರೆ. ಲೇಖಕರಾಗಿ ಹಲವು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಉದಾಹರಣೆಗೆ ಉದಯ ರವಿಯ ನಾಡಿನಲ್ಲಿ, ಸಕ್ಕರೆಯ ಸೀಮೆ, ದಕ್ಷಿಣದ ಸಿರಿನಾಡು, ಕವಿಬ್ರಹ್ಮ ಶಿವ ಒಂದು ಅಧ್ಯಯನ, ಅಜಾತ ನಾಗಲಿಂಗ ಸ್ವಾಮಿ, ಯುಗಪುರುಷ ಮೌನೇಶ್ವರ, ಸ್ವಾಮಿ ವಿವೇಕಾನಂದರ ಕಥಾ ಸಂಚಯ, ಶ್ರೀ ಗುರು ದತ್ತಾತ್ರೇಯ ಇತ್ಯಾದಿ ಇತ್ಯಾದಿ. ಅದ್ರ ಜೊತೆಗೆ ಅನೇಕ ಸ್ಥಳ ಮಹಾತ್ಮೆಗಳನ್ನು ಅವರು ಬರೆದಿದ್ದಾರೆ. ಉದಾಹರಣೆಗೆ ಯಾವುದಾದ್ರು ಒಂದು ದೇವಸ್ಥಾನ ಇದ್ದರೆ ಆ ಊರಲ್ಲಿ ಅದರ ಹಿನ್ನೆಲೆ, ಅದರ ಇತಿಹಾಸವನ್ನೆಲ್ಲ ಹುಡುಕಿ ಕೆದಕಿ ಅದರ ಬಗ್ಗೆ ಒಂದು ಪುಸ್ತಕಗಳನ್ನು ಅವರು ತಯಾರು ಮಾಡಿ ಹಲವಾರು ಪುಸ್ತಕಗಳನ್ನು ಅವರು ತಯಾರು ಮಾಡಿದ್ದಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಗ್ರಂಥಗಳ ಸಂಪಾದನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ತಮ್ಮ ಸಮಗ್ರ ಸಾಹಿತ್ಯ ಸೇವೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಹಲವು ದಶಕಗಳಿಂದ ಶ್ರೀರಾಮಕೃಷ್ಣಾಶ್ರಮ ಇರ್ಬೋದು, ಈಶ್ವರೀಯ ವಿಶ್ವವಿದ್ಯಾಲಯ ಇರ್ಬೋದು, ಹಾಗೂ ಇತರ ಅನೇಕ ಸಂಸ್ಥೆಗಳಲ್ಲಿ ಕಾರ್ಯಾಗಾರಗಳಿರ್ಬೋದು, ತರಬೇತಿ ಶಿಬಿರಗಳಲ್ಲೂ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಇವತ್ತು ಶ್ರೀಯುತರು ನಮ್ಮ ಮುಂದೆ ಬಂದಿರತಕ್ಕಂಥ ವಿಷಯ ಏನು ಅಂದರೆ, ತಮ್ಮ ಜೀವನದಲ್ಲಿ ಯಾವ ಮೌಲ್ಯಗಳನ್ನು ಅವರು ನಂಬಿದ್ದಾರೆ, ಅದರಂತೆ ನಡ್ಕೊಂಡಿದ್ದಾರೆ, ಆ ಜೀವನ ಮೌಲ್ಯಗಳು ಯಾವುವು, ಅವುಗಳನ್ನು ಹೇಗೆ ನಾವು ಜೀವನದಲ್ಲಿ ಧಾರಣೆ ಮಾಡಬೇಕು ಅನ್ನೋ ವಿಚಾರವಾಗಿ ನಮ್ಮ ಮುಂದೆ ತಮ್ಮ ಜೀವನಾನುಭವವನ್ನು ಹಂಚಿಕೊಳ್ಳೋಕ್ಕಾಗಿ ನಮ್ಮ ಎದುರಿಗೆ ಬಂದಿದ್ದಾರೆ. ಅವರಿಗೆ ನಾನು ಪುನಃ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರನ್ನು ತಮ್ಮ ಪ್ರಸ್ತುತಿಯನ್ನು ಪ್ರಾರಂಭ ಮಾಡಲಿಕ್ಕೆ ವಿನಂತಿ ಮಾಡಿಕೊಡ್ತೇನೆ. ಡಾಕ್ಟರ್ ಕೆ ಅನಂತರಾಮ್. ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನನ್ನೊಡನೆ ಇರುವಂತಹ ಹಿರಿಯರಾದ ರಂಗನಾಥಣ್ಣನವರೇ, ಈ ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸ್ತಾ ಇರತಕ್ಕಂತಹ ಎಲ್ಲ ಅಕ್ಕಂದಿರೇ, ಈ ದಿನ ಮೈಸೂರು ನಗರದ ವಲ್ಲಭಭಾಯಿ ನಗರದ ಕೇಂದ್ರದಿಂದ ಆಗಮಿಸಿ ರಶ್ಮಿ ಅಕ್ಕನವರು ಸಂತುಷ್ಟತೆಯ ಚಿಂತನೆ, ಧ್ಯಾನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಮುಂದಕ್ಕೆ ಜನಪದ ಗೀತೆಗಳನ್ನು ಹಾಡಲಿರುವಂತಹ ಅಮ್ಮ ರಾಮಚಂದ್ರ ಅವರಿಗೆ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮಾತೆಯರಿಗೆ, ಆತ್ಮಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ತ್ರಿಮೂರ್ತಿ ಶಿವಜಯಂತಿಯ ಅಂಗವಾಗಿ ಇಂತಹ ಒಂದು ಅದ್ಭುತವಾದ ಲೋಕವನ್ನು ತೆರೆದು ಬಿಟ್ಟಿದ್ದಾರೆ. ನಮ್ಮ ಬದುಕಿಗೆ ಏನು ಬೇಕೋ, ನಮ್ಮ ಬದುಕಿಗೆ ಏನೇನು ಬೇಕೋ, ನಮ್ಮ ಬದುಕು ಮಂಗಳಮಯವಾಗುವುದಕ್ಕೆ, ಶಾಂತಿಮಯವಾಗುವುದಕ್ಕೆ ಏನೆಲ್ಲ ವಾತಾವರಣ ಬೇಕೋ, ಏನೆಲ್ಲ ತತ್ವರಾಶಿ ಬೇಕೋ ಅದೆಲ್ಲವನ್ನು ಇಲ್ಲಿ ತೆರೆದಿಟ್ಬಿಟ್ಟಿದ್ದಾರೆ. ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕೆ, 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕೆ, ಏನು ಬೇಕು ನಿಮಗೆ ನಿಮ್ಮ ಬದುಕಿಗೆ, ಅದನ್ನೆಲ್ಲ ಇಲ್ಲಿ ಪ್ರತ್ಯಕ್ಷೀಕರಣ ಮಾಡಿಬಿಟ್ಟಿದ್ದಾರೆ. ನಮ್ಮ ಹೃದಯ ಅರಳುವ ಹಾಗೆ ಮಾಡಿದ್ದಾರೆ. ನಮ್ಮ ಭಾವಗಳು ಸಂಪನ್ನ ಆಗುವ ಹಾಗೆ ಮಾಡಿದ್ದಾರೆ. ನವಶಕ್ತಿಯರಲ್ಲಿದ್ದಾರೆ, ಜೀವಂತ ಶಕ್ತಿಯರನ್ನೇ ಕೂರಿಸಿದ್ದಾರೆ. ಪರಮಹಂಸರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಪ್ಪ,
ಮಾತೆಯರು ಅಂದರೆ ಸುಮ್ಮನೆ ಆಗಲಿಲ್ಲಪ್ಪ, ಅವರು ಜಗನ್ಮಾತೆಯರು ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಆ ನವಶಕ್ತಿಯರನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಹೌದಪ್ಪ, ಮಾತೆಯರು ಅಂದರೆ ಸುಮ್ಮನೆ ಅಲ್ಲ, ಅವರು ಜಗನ್ಮಾತೆಯರೇ ಹೌದು ಅನ್ನುವ ಭಾವ ನಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತದೆ. ದಿವ್ಯ ದರ್ಶನ ಅಂತ ಕರೆದಿದ್ದಾರೆ. ಏನು ಹಾಗಂದ್ರೆ, ದಿವ್ಯ ದರ್ಶನ ಅಂದರೆ ಏನು? ದಿವ್ಯ ದರ್ಶನ ಅಂದರೆ ಪವಿತ್ರವಾದದ್ದನ್ನು ನೋಡಬೇಕು, ಪವಿತ್ರವಾದದ್ದನ್ನು ಕೇಳಬೇಕು, ಪವಿತ್ರವಾದದ್ದನ್ನು ಅಳವಡಿಸಿಕೊಳ್ಬೇಕು. ಯಾವುದು ಅಪವಿತ್ರವೋ ಅದನ್ನು ದೂರ ಇಡಬೇಕು, ಯಾವುದು ಅಪವಿತ್ರವೋ ಅದನ್ನು ದೂರ ಇಡಬೇಕು ಅನ್ನೋದಕ್ಕೆ ಕುಂಭಕರ್ಣನನ್ನೇ ಕೂರಿಸ್ಬಿಟ್ಟಿದ್ದಾರೆ. ದುಶ್ಚಟಗಳಿಂದ ದೂರವಾಗಿರಬೇಕು, ನಾವು ಸದ್ವಿಚಾರಗಳಿಗೆ ಹತ್ತಿರವಾಗಿರಬೇಕು, ಸದಾಕಾಲ ಎಚ್ಚರವಾಗಿರ್ಬೇಕಪ್ಪ. ಕುಂಭಕರ್ಣನ ಹಾಗೆ ಮಲಗಿದರಾಗದು. ಇಂತಹ ವಿಶಿಷ್ಟವಾದ ತತ್ವಗಳು ನಮ್ಮ ಹೃದಯವನ್ನು ಪ್ರವೇಶಿಸೋದಕ್ಕೆ ಏನೆಲ್ಲ ಒಂದು ಅದ್ಭುತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೋ, ಇದನ್ನು ಈ ಮೊದಲು ಈ ಮೈಸೂರು ನಗರ ಕಂಡು ಅರಿಯದ ಒಂದು ಸ್ಥಿತಿಯಲ್ಲಿತ್ತು, ಅದನ್ನೀಗ ಸಾಕ್ಷಾತ್ಕಾರಗೊಳಿಸಿದ್ದಾರೆ. ಆತ್ಮಬಂಧುಗಳೇ, ಪ್ರಯಾಗದಲ್ಲಿ ಮಹಾಕುಂಭಮೇಳ ನಡೀತು, ಅದ್ಭುತವಾಗಿ ನಡೀತು. ನಾವೆಲ್ಲ ಕೆಲವರು ಪ್ರತ್ಯಕ್ಷವಾಗಿಯೂ ಹೋಗಿ ಬಂದ್ವಿ, ಇನ್ನು ಕೆಲವರು ಮನೆಯಲ್ಲಿ ಕೂತೆ ಅದ್ಭುತವನ್ನೆಲ್ಲ ನೋಡಿದ್ವಿ. ಪ್ರಯಾಗದಲ್ಲಿ ಇಡೀ ವಿಶ್ವಕ್ಕೆ ತಲುಪುವಂತಹ ಒಂದು ಕುಂಭಮೇಳ ನಡೀತು, ಮಹಾಕುಂಭಮೇಳ. ಇವತ್ತೇನಿಲ್ಲಿ ನಡೆದಿದೆಯೋ 10 ದಿನ ನಡೀತೋ, ಇನ್ನೂ 2 ದಿನ ಇದೆಯೋ, ಇದನ್ನ ಮೈಸೂರಿನ ಮಹಾಕುಂಭಮೇಳ ಅಂತ ಕರೆದ್ರೆ ಯಾವ ಬಗೆಯಲ್ಲೂ ಕಡಿಮೆ ಆಗೋಲ್ಲ. ಅಂತಹ ಜಬರ್ದಸ್ತಾದಂತಹ ಸಿದ್ಧತೆ, ಅಂತಹ ಅಚ್ಚುಕಟ್ಟು ಎಲ್ಲರ ಹೃನ್ಮನಗಳನ್ನು ತುಣಿಸುವಂಥದ್ದು. ಆತ್ಮಬಂಧುಗಳೇ, ಇಂತಹ ಒಂದು ದಿವ್ಯವಾದ ದರ್ಶನ, ಇದಕ್ಕೆ ಕಾರಣೀಭೂತರಾದಂತಹ ಬ್ರಹ್ಮಕುಮಾರಿಯರಾದ ಅಕ್ಕಂದರು, ಬ್ರಹ್ಮಕುಮಾರರಾದ ಅಣ್ಣಂದರು, ಇವರೆಲ್ಲ ಹಗಲು ರಾತ್ರಿ ಇದಕ್ಕಾಗಿ ದುಡಿದಿದ್ದಾರೆ. ಇಂತಹ ದಿವ್ಯ ಪ್ರದರ್ಶನವನ್ನು, ದಿವ್ಯ ದರ್ಶನವನ್ನು, ದಿವ್ಯ ಮೇಳವನ್ನು, ದಿವ್ಯ ಸಮ್ಮೇಳನವನ್ನು ತೆರೆದುಬಿಟ್ಟಿದ್ದಾರೆ. ಅವರಿಗೆಲ್ಲ ನಿಮ್ಮೆಲ್ಲರ ಪರವಾಗಿ ಸಾವಿರ ಸಾವಿರ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮಬಂಧುಗಳೇ, ಏನೆಲ್ಲ ಜ್ಞಾನ ಸಂಬಂಧಿಯಾದ ವಿಷಯಗಳು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಇವೆಲ್ಲ ನಮ್ಮ ಲೋಕಜ್ಞಾನ ಅಂತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು. ಗೃಹಸ್ಥ ಜೀವನ ಅದು ಚೆನ್ನಾಗಿರಬೇಕು. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ 4 ಹಂತಗಳು. ಧನ್ಯೋ ಗೃಹಸ್ಥಾಶ್ರಮಂ ಅಂತ ಹೇಳಿದೆ. ಗೃಹಸ್ಥಾಶ್ರಮ ಬ್ರಹ್ಮಚರ್ಯವನ್ನು, ವಾನಪ್ರಸ್ಥವನ್ನು, ಸನ್ಯಾಸವನ್ನು ಕಾಪಾಡುವಂತಹ ಒಂದು ಹಂತ ಅದು. ಆ ಗೃಹಸ್ಥ ಜೀವನ ಹೇಗಿರಬೇಕು ಅನ್ನೋದನ್ನು ಚಿಂತನೆ ಮಾಡಲಾಗಿದೆ. ಧ್ಯಾನ ಯಾಕೆ ಬೇಕು, ಅದರಿಂದ ಆಗುವಂತಹ ಪ್ರಯೋಜನವೇನು ತಿಳಿಸಿಕೊಡಲಾಗಿದೆ. ಮಾದಕ ವಸ್ತುಗಳಿಂದ ಹೇಗೆ ದೂರ ಇರಬೇಕು, ಏಕೆ ದೂರ ಇರಬೇಕು, ಅದರ ಬಗ್ಗೆ ತಿಳುವಳಿಕೆ ಕೊಡಲಾಗಿದೆ. ಮೌಲ್ಯ ವಿಚಾರವಾದ ಕ್ರೀಡೆಗಳನ್ನು ತೋರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾದದ್ದು ಏಕಾಗ್ರತೆ, ಅದನ್ನು ಹೇಗೆ ಸಾಧಿಸುವುದು ಅನ್ನೋದನ್ನು ತಿಳಿಸಿಕೊಡಲಾಗಿದೆ. ಲೋಕಕ್ಕೆ ನಮ್ಮಿಂದ ಏನಾದರೂ ಸೇವೆ ಆಗೋದು ಬೇಡವಾ? ಈ ಜನ್ಮ ಸುಮ್ಮನೆ ಕಳೆದು ಬಿಡೋದಾ? ಏನಾದರೂ ಲೋಕಕ್ಕೆ ಮಾಡಿ ಹೋಗಬೇಕು ಅನ್ನುವ
ಒಂದು ಚಿಂತನೆ, ಒಂದು ಭಾವನೆ ನಮ್ಮ ಹೃದಯವನ್ನು ಹೊಗುವ ಹಾಗೆ ಮಾಡಿದ್ದಾರೆ. ಮನೋರಂಜನೆಯು ಬೇಕಾದಷ್ಟು ಇದೆ. ಸಂಗೀತ ಕೇಳ್ತೀರಾ, ಆ ಸಂಗೀತದಲ್ಲಿ ಎಷ್ಟು ಬಗೆಗಳು, ಶಾಸ್ತ್ರೀಯ ಸಂಗೀತ, ರಂಗ ಸಂಗೀತ, ವಾದ್ಯ ಸಂಗೀತ, ಸುಗಮ ಸಂಗೀತ, ಭಕ್ತಿ ಸಂಗೀತ, ಜನಪದ ಸಂಗೀತ, ಆಮೇಲೆ ಭರತನಾಟ್ಯ, ಏನೆಲ್ಲ ವೈಭವ ವೈವಿಧ್ಯ. ನಮ್ಮ ಸಂಸ್ಕೃತಿಯ ಒಂದು ವಿಶ್ವರೂಪ ದರ್ಶನವೇ ಇಲ್ಲಿ ನಡೆದು ಹೋಗ್ಬಿಟ್ಟಿದೆ. ವಿಜ್ಞಾನ, ಜ್ಞಾನ ವಿಜ್ಞಾನ ಅಂತ ಇಲ್ಲಿ ಶೀರ್ಷಿಕೆಯಲ್ಲಿರ್ತಕ್ಕದ್ದು. ವಿಜ್ಞಾನ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಅರ್ಥದಲ್ಲಿ ಹೇಳುವ ಸೈನ್ಸ್ ಅಂತೀವಲ್ಲ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಅಂತರಿಕ್ಷ ವಿಜ್ಞಾನ, ಕಂಪ್ಯೂಟರ್ ವಿಜ್ಞಾನ, ಅದಲ್ಲ. ಇಲ್ಲಿ ವಿಜ್ಞಾನ ಅಂದರೆ ನಮ್ಮನ್ನು ಕುರಿತಂತಹ ವಿಶೇಷವಾದ ಜ್ಞಾನ. ನಮ್ಮನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ನಾನು ಯಾರು, ಈ ಜಗತ್ತಿಗೆ ಬರೋದಕ್ಕೆ ಮೊದಲು ಎಲ್ಲಿದ್ದೆ, ನಾನು ಈ ಜಗತ್ತಿಗೆ ಬರೋದಕ್ಕೆ ಏನು ಕಾರಣ ಉಂಟಾಯಿತು, ನನಗೂ ಈ ಜಗತ್ತಿಗೂ ಏನು ಸಂಬಂಧ, ನನಗೂ ಈ ಎಲ್ಲ ಜೀವರಾಶಿಗಳಿದ್ದಾರಲ್ಲ ಅವ್ರಿಗೂ ನನಗೂ ಏನು ಸಂಬಂಧ, ನಾನು ಇಲ್ಲೇ ಇರುವವನೋ ಸದಾಕಾಲ ಅಥವಾ ಇಲ್ಲಿಂದ ಒಂದಿನ ಮುಕ್ತನಾಗಿ ಹೊರಟು ಹೋಗುವವನೋ, ಹೊರಟು ಹೋಗುವವನಾದರೆ ಹೋಗುವುದೆಲ್ಲಿಗೆ, ಮತ್ತೆ ಇಲ್ಲಿಗೆ ಬರ್ತೀನೋ ಬರೋದಿಲ್ವೋ, ಚೆನ್ನಾಗಿ ಬರ್ಬೇಕಾದ್ರೆ ಏನು ಮಾಡಬೇಕು, ಬರ್ದೇನೇ ಇರ್ಬೇಕಾದ್ರೆ ಏನು ಮಾಡಬೇಕು, ಇದೆಲ್ಲವನ್ನು ಕುರಿತು ಚಿಂತನೆ ಮಾಡೋದಿದೆಯಲ್ಲ, ಇದಕ್ಕೆ ಹೆಸರು ವಿಜ್ಞಾನ. ಇದು ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ಇಂತಹ ವಿಚಾರಗಳು ಕೂಡ ಇಲ್ಲಿ ನಮಗೆ ತಿಳಿಯುವ ಹಾಗೆ ಮಾಡಿದ್ದಾರೆ ಆತ್ಮಬಂಧುಗಳೇ. ಇಷ್ಟು ದೀರ್ಘಕಾಲೀನವಾದ, ಇಷ್ಟು ಉಪಯುಕ್ತವಾದ, ಜೀವನಕ್ಕೆ ಹತ್ತಿರವಾದ, ಆಕರ್ಷಕವಾದ, ವೈವಿಧ್ಯಮಯವಾದ ಮೇಳ ಇದು. ಶಿವ ಜಯಂತಿ ಅದರ ಅಂಗವಾಗಿ ಏರ್ಪಾಟಾದದ್ದು. ಜಯಂತಿ ಅಂದರೆ ಏನು? ಜಯಂತಿ ಅಂದರೆ ನಮ್ಮ ಸಂಸ್ಕೃತ ವಿದ್ವಾಂಸರು ಹೇಳ್ತಾರೆ, ಜಯಂ ತನುತೆ ಇತಿ ಜಯಂತಿ. ನಮ್ಮ ಬದುಕಿಗೆ ಯಾವುದು ಜಯವನ್ನು ತಂದು ಕೊಡುತ್ತೋ ಅದಕ್ಕೆ ಜಯಂತಿ ಅಂತ ಹೆಸರು. ಯಾರಾದರೂ ಮಹಾತ್ಮರು ಹುಟ್ಟಿದ ದಿನ ಇದೆಯಲ್ಲ, ಅದನ್ನು ನಾವು ಜಯಂತಿ ಅಂತ ಆಚರಣೆ ಮಾಡೋ ಕ್ರಮ ಇದೆ. ಆದರೆ ಶಿವನಿಗೆಲ್ಲಪ್ಪ ಜಯಂತಿ? ಶಿವ ಯಾವತ್ತು ಹುಟ್ಟಿದ? ಈ ಜಗತ್ತನ್ನೇ ನಿರ್ಮಾಣ ಮಾಡಿರೋವನು ಅವನು. ಅವನಿಗೊಂದು ಹುಟ್ಟು ಅಂತ ಉಂಟಾ? ಅದಕ್ಕೆ ಉತ್ತರ, ಅವನನ್ನು ಆರಾಧನೆ ಮಾಡೋದಕ್ಕೆ, ನೆನಪಿಸ್ಕೊಳ್ಳೋದಕ್ಕೆ ಒಂದು ವಿಶೇಷ ದಿನ ಬೇಡವಾ? ಅದಕ್ಕಾಗಿ ಒಂದು ಮಹಾಶಿವರಾತ್ರಿ ಅಂತ ಇಟ್ಕೊಂಡು ಅದನ್ನು ಶಿವ ಜಯಂತಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಶಿವ ಅಂದರೆ ಅವನು ನಿರ್ಗುಣ ನಿರಾಕಾರ. ಅಷ್ಟು ಮಾತ್ರ ಅಲ್ಲ, ಸಗುಣ ಸಾಕಾರ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಇನ್ನೂ ಏನೇನೋ ಹೌದು ಅಂತಾರೆ. ನಿರ್ಗುಣ ನಿರಾಕಾರ, ಸಗುಣ ಸಾಕಾರ, ಇನ್ನೂ ಏನೇನೋ ಹೌದು. ಅವನ ಸ್ವರೂಪವನ್ನು ನಾವು ತಿಳಿಯೋದು ಅಷ್ಟು ಸುಲಭವಲ್ಲವಪ್ಪ ಅಂತ ಪರಮಹಂಸರು ಹೇಳ್ತಾರೆ. ಹೀಗಾಗಿ ಅವನು ಇಂಥ ದಿವಸ ಹುಟ್ಟಿದ ಅಂತ ಇಲ್ಲ, ತನ್ನಿಂದ ತಾನೇ ಆಗ್ಬಿಟ್ಟ ಅವನು. ಸ್ವಯಂಭೂ ಅಂತಾರೆ. ಯಾರು ತನ್ನಿಂದ ತಾನೇ ಆದ್ನೋ ಅವನಿಗೆ ಸ್ವಯಂಭೂ ಅಂತ ಹೆಸರು. ಇಲ್ಲೊಂದು ಲಿಂಗವನ್ನು ಅದಕ್ಕೆ ಆದರ್ಶವಾಗಿಟ್ಟಿದ್ದಾರೆ. ಒಮ್ಮೆ ಕೆಳಗೆ ಹೊರಟೋಗುತ್ತೆ, ಮತ್ತೊಮ್ಮೆ ಮೇಲೆ ಕಾಣಿಸ್ಕೊಳ್ಳುತ್ತೆ. ನಾನಾಗಿಯೇ ತೋರಿಕೊಳ್ತೇನೆ ಅನ್ನುವ ತತ್ವ ಅದು. ಒಂದು ಸಾರಿ ಪಾರ್ವತೀ ದೇವಿ ಶಿವನ ಹತ್ರ ಮಾತಾಡೋವಾಗ ಹೇಳಿದ್ಲು, ಸ್ವಾಮಿ ಒಂದು ವಿಚಾರ ಹೇಳ್ತೀನಿ, ನೀನೇನು ಬೇಜಾರು ಮಾಡ್ಕೋಬೇಡ ಅಂದ್ಲು.
ಹೇಳು ಪಾರ್ವತಿ, ಏನು ಬೇಜಾರಿಲ್ಲ. ನೋಡು ಸ್ವಾಮಿ, ನಿನ್ನನ್ನು ಸ್ವಯಂಭೂ ಅಂತಾರೆ, ನಿನ್ನಿಂದ ನೀನೇ ಆಗ್ಬಿಟ್ಟಿಯಂತೆ. ನನಗಾದರೆ ಹಾಗೇನೂ ಇಲ್ಲ. ನನಗೆ ತಂದೆ ತಾಯಿ ಎಲ್ಲ ಇದ್ದಾರೆ. ಪರ್ವತ ರಾಜಕುಮಾರಿ ಮೇನಾದೇವಿ ನನ್ನ ತಂದೆ ತಾಯಿಯರು. ನನ್ನನ್ನು ಪರ್ವತ ರಾಜಕುಮಾರಿ ಅಂತ ಕರೀತಾರೆ. ತಂದೆ ತಾಯಿ ಇದ್ದಾರೆ ನನಗೆ. ಪಾರ್ವತಿ ದೇವಿ ಹೇಳ್ತಾ ಇದ್ದಾಳೆ, ನಿನಗೆ ಸ್ವಾಮಿ ಪಾಪ ಅಲ್ವಾ, ತಂದೆ ತಾಯಿ ಯಾರೂ ಇಲ್ಲ ಅಲ್ವಾ. ಪಾರ್ವತಿ ದೇವಿ ಹೇಳಿದ್ಲು. ಶಿವ ಹೇಳ್ದ, ಹೌದು ಪಾರ್ವತಿ, ಏನು ಬೇಜಾರಿಲ್ಲ, ನಿಜಾನೇ ಹೇಳಿದ್ದೀಯ. ನಾನು ಒಂದು ಮಾತು ಹೇಳ್ತೀನಿ, ನೀನು ಏನು ಬೇಜಾರು ಮಾಡ್ಕೋಬೇಡ ಅಂದ ಶಿವ. ಹೇಳು ಸ್ವಾಮಿ, ಅದೇನು ಅಂದ್ಲು ಪಾರ್ವತಿ. ಶಿವ ಹೇಳ್ದ, ನನಗೆ ಅತ್ತೆ ಮಾವ ಅಂತ ಇದ್ದಾರೆ. ಪಾಪ ನಿನಗೆ ಅತ್ತೆ ಮಾವ ಅಂತ ಯಾರು ಇಲ್ಲ ಅಲ್ವಾ. ಇದೆಲ್ಲ ದೈವಿಕವಾದಂತಹ ವಿನೋದಗಳು. ಶಿವ ಯಾವತ್ತು ಹುಟ್ಟಿದ ಅಂತ ಇಲ್ಲ, ಅವನು ಸ್ವಯಂಭೂ. ಅವನೇ ಸೃಷ್ಟಿಕಾಲದಲ್ಲಿ ಬ್ರಹ್ಮ ಆಗ್ತಾನೆ, ನಮ್ಮನ್ನೆಲ್ಲ ಕಾಪಾಡುವ ಕಾಲದಲ್ಲಿ ವಿಷ್ಣು ಆಗ್ತಾನೆ. ಆಯುಷ್ಯ ಮುಗಿದಾಗ ತನ್ನ ಕಡೆ ಗೆಳ್ಕೋತಾನಲ್ಲ, ಆಗ ಅವನು ಮಹೇಶ್ವರನಾಗ್ತಾನೆ. ತ್ರಿಮೂರ್ತಿ ಸ್ವರೂಪನಾದ ಶಿವಜಯಂತಿ ಅಂತ ಕರೆದಿದ್ದಾರೆ. ಬ್ರಹ್ಮನೂ ಅವನೇ, ವಿಷ್ಣುವು ಅವನೇ, ಮಹೇಶ್ವರನು ಅವನೇ. ಆತ್ಮಬಂಧುಗಳೇ, ಹೀಗೆಲ್ಲ ಶಿವನ ಸ್ವರೂಪ ಅದು ಅಪಾರವಾದದ್ದು, ಅಗಾಧವಾದದ್ದು. ನನಗೆ ಈ ಹೊತ್ತಲ್ಲಿ ಅಣ್ಣನವರು ಗೊತ್ತುಪಡಿಸಿಕೊಟ್ಟ ವಿಷಯ ಜೀವನ ಮೌಲ್ಯಗಳು ಅನ್ನುವಂತಹ ವಿಚಾರ. ಈಗಾಗಲೇ ಅಕ್ಕಂದ್ರು ಇದನ್ನೆಲ್ಲ ನಮಗೆ ತೆರೆದು ತೋರಿಸ್ಬಿಟ್ಟಿದ್ದಾರೆ. ಸಹ ಬಾಳ್ವೆ ಕೇಳ್ತೀರಾ, ಶಾಂತಿಯಿಂದ ಬಾಳಬೇಕು ಅಂತ ಕೇಳ್ತೀರಾ, ಮೌನ ಸಾಧನೆ ಮಾಡಬೇಕು ಅಂತ ಕೇಳ್ತೀರಾ, ಯಾವುದನ್ನಾರು ಸಂಕಲ್ಪ ಶಕ್ತಿಯಿಂದ ಸಾಧನೆ ಮಾಡಬೇಕು ಅನ್ನೋ ವಿಚಾರ ಕೇಳ್ತೀರಾ. ಸಂತುಷ್ಟತೆ ಇವತ್ತಿನ ವಿಚಾರ. ಅದು ಸಂತುಷ್ಟತೆ ಬಹಳ ಮುಖ್ಯವಾದದ್ದು. ಅದನ್ನೇ ನಾವು ತೃಪ್ತಿ ಅಂತ ಕರಿತೀವಿ. ತೃಪ್ತಿ ಬೇರೆ ಅಲ್ಲ, ತಿರುಪತಿ ಬೇರೆ ಅಲ್ಲ. ತೃಪ್ತಿ ಇದ್ದರೆ ಅದೇ ತಿರುಪತಿ. ಹಾಗೆಯೇ ಮನಸ್ಸಿನ ನಿಯಂತ್ರಣ, ಪಂಚೇಂದ್ರಿಯಗಳ ನಿಯಂತ್ರಣ. ಮನಸ್ಸು ಅದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ಪಂಚೇಂದ್ರಿಯಗಳು ಹೊರಗಿನ ವಿಷಯಗಳನ್ನು ಗ್ರಹಣೆ ಮಾಡೋಕ್ಕೆ ಇರುವಂಥವು. ಇವುಗಳು ನಮ್ಮ ಹತೋಟಿಯಲ್ಲಿರಬೇಕು. ಅಲ್ಲಮ ಪ್ರಭು ಅಂತ ಒಬ್ಬ ವಚನಕಾರ, ಅವನು ಹೇಳ್ತಾನೆ, ಈ ಶರೀರ ಇದೆಯಲ್ಲ, ಇದೊಂದು ಬಂಡಿ ಇದ್ದ ಹಾಗೆ, ಗಾಡಿ, 2 ಚಕ್ರದ ಗಾಡಿ ಈ ಶರೀರ. ಯಾವುದಪ್ಪ 2 ಚಕ್ರ ಅಂತ ಕೇಳಿದ್ರೆ, ನಮ್ಮ 2 ಕಾಲುಗಳಿವೆಯಲ್ಲ, ಇವೇ ಈ ಬಂಡಿಯ ಚಕ್ರಗಳು. ಆಸೆ ಆಮಿಷಗಳ ಸರಕನ್ನ ಈ ಬಂಡಿ ಒಳಗಡೆ ತುಂಬಿಕೊಂಡು ಬಿಟ್ಟಿದ್ದೀವಿ. ಏನು ಮಾಡೋ ಹಾಗಿಲ್ಲ. ಒಂದು ಬಂಡಿನ ನಡೆಸೋಕೆ ಒಬ್ಬ ಚಾಲಕ ಇರಬೇಕು. ಆದರೆ ಈ ದೇಹ ಎಂಬ ಬಂಡಿಗೆ 5 ಜನ ಚಾಲಕರು. ಪಂಚೇಂದ್ರಿಯಗಳೆಂಬ 5 ಚಾಲಕರು ಈ ದೇಹವೆಂಬ ಬಂಡಿಗಿದ್ದಾರೆ. ಅವರು ಒಂದು ಸಮ ಇದ್ದಾರ ಅಂದರೆ ಒಂದು ಸಮ ಇಲ್ಲ. ಅವರು ಒಬ್ಬ ಮುಟ್ತೀನಿ ಅಂತಾನೆ, ಒಬ್ಬ ಮೂಸ್ತೀನಿ ಅಂತಾನೆ, ಒಬ್ಬ ನೋಡ್ತೀನಿ ಅಂತಾನೆ, ಒಬ್ಬ ಕೇಳಿಸ್ಕೊತೀನಿ ಅಂತಾನೆ, ಒಬ್ಬ ರುಚಿ ನೋಡ್ತೀನಿ ಅಂತಾನೆ. ಯಾರನ್ನು ಕಟ್ಕೊಂಡು ಕೆಲಸ ಮಾಡೋದಪ್ಪ ನಾವು? ಈ 5 ಜನರನ್ನು ಒಟ್ಟುಗೂಡಿಸ್ಕೊಂಡು ಹೇಗೋ ಸುಧಾರಿಸ್ಕೊಂಡು ಈ ಗಾಡಿನ ನಡೆಸ್ಕೊಂಡು ಹೋಗಬೇಕು.
ಹೆಚ್ಚು ಕಮ್ಮಿ ಆದರೆ ತಗೊಂಡೋಗಿ ಯಾವುದೋ ಕೊರಕಲ್ಗೆ ಹಾಕ್ಬಿಡ್ತಾರೆ ಈ ಇಂದ್ರಿಯಗಳೆಂಬ ಚಾಲಕರು. ಎಚ್ಚರವಾಗಿರಪ್ಪ, ನಿಯಂತ್ರಣದಲ್ಲಿರಪ್ಪ ಅಂತಾನೆ ಅಲ್ಲಮ್ಮ ಪ್ರಭು. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರು ಐವರು ಮಾನಿಷರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರ ಇಚ್ಛೆಯನ್ನರಿತು ಹೊಡೆಯದಿದ್ದರೆ ಅದರಚ್ಚು ಮುರಿಯುತ್ತೋ ಗುಹೇಶ್ವರ. ಎಚ್ಚರವಾಗಿ ದೇಹವೆಂಬ ಬಂಡಿಯನ್ನು ನಡೆಸಿಕೊಂಡು ಹೋಗಬೇಕು. ಮನಸ್ಸು ನಿಯಂತ್ರಣದಲ್ಲಿರಬೇಕು. ಧ್ಯಾನದ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ದೈವ ಭಕ್ತಿ, ದೈವ ಪ್ರೀತಿ ಉಂಟಾಗುವ ಹಾಗೆ ಮಾಡಿದ್ದಾರೆ. ಇಷ್ಟೆಲ್ಲ ಜೀವನ ಮೌಲ್ಯಗಳ ಬಗ್ಗೆ ಈಗಾಗಲೇ ನಮಗೆಲ್ಲರಿಗೂ ಬೇಕಾದಂತಹ ವಿಷಯಗಳನ್ನು ಅಕ್ಕಂದಿರು ಅಣ್ಣಂದಿರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಾತೆಯರೇ, ಆತ್ಮಬಂಧುಗಳೇ, ಈ ಜಗತ್ತಿದೆಯಲ್ಲ, ಈ ಜಗತ್ತಿನಲ್ಲಿ ಸುಖಕ್ಕಿಂತ ದುಃಖವೇ ಹೆಚ್ಚು ಅಂತ ಜ್ಞಾನಿಗಳು ಹೇಳ್ತಾರೆ. ಅಲ್ಲಮ್ಮ ಪ್ರಭು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾನೆ. ಈ ಜಗತ್ತಿನಲ್ಲಿ ಸುಖ ಸಾಸುವೆ ಕಾಳಿನಷ್ಟು, ದುಃಖ ಸಮುದ್ರದಷ್ಟು ಅಂತಾನೆ ಅಲ್ಲಮ್ಮ ಪ್ರಭು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೋಡಪ್ಪ, ಈ ಜಗತ್ತು ದುಃಖದ ಮನೆ, ದುಃಖಾಲಯ. ನನ್ನನ್ನು ಬಂದು ಸೇರುವವರೆಗೆ ದುಃಖ ತಪ್ಪಿದ್ದಲ್ಲ ನೋಡಪ್ಪ ಅರ್ಜುನ. ದುಃಖಾಲಯಂ ಅಶಾಶ್ವತಂ. ಅಶಾಶ್ವತವೂ ಹೌದು, ದುಃಖದ ಮನೆಯೂ ಹೌದು. ಎಲ್ಲಿ ಗ್ರಂಥಗಳನ್ನು ಜೋಡಣೆ ಮಾಡಿಕೊಂಡು ತಗೊಳ್ಳೋದು ಕೊಡೋದು ಮಾಡ್ತಾ ಇರ್ತಾರೋ ಅದನ್ನು ಗ್ರಂಥಾಲಯ ಅಂತ ಕರೀತಾರೆ. ಎಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಇವು ಸೀರೆಗಳು, ಪಂಚೆಗಳು, ಟವೆಲ್ಲುಗಳು ಅಂತ ಮಾರಾಟ ಮಾಡ್ತಾ ಇರ್ತಾರೋ ಅದನ್ನು ವಸ್ತ್ರಾಲಯ ಅಂತ ಕರೀತಾರೆ. ಇವು ಇಂಜೆಕ್ಷನ್ಗಳು, ಮಾತ್ರೆಗಳು, ಟಾನಿಕ್ಕುಗಳು ಅಂತ ಇಟ್ಕೊಂಡು ಮಾರಾಟ ಮಾಡ್ತಾರಲ್ಲ ಅದನ್ನು ಔಷಧಾಲಯ ಅಂತಾರೆ. ಇದು ಆನೆ, ಇದು ಸಿಂಹ, ಇದು ಹುಲಿ, ಕರಡಿ ಅಂತ ಗುಡ್ಡೆ ಹಾಕೊಂಡು ತೋರಿಸ್ತಾ ಇರ್ತಾರಲ್ಲ ಅದನ್ನು ಮೃಗಾಲಯ ಅಂತ ಕರೀತಾರೆ. ಇದು ನ್ಯಾಯ ದೇವತೆಯ ಮಂದಿರ, ನ್ಯಾಯಾಲಯ ಅಂತ ಕರೀತಾರೆ. 33 ಕೋಟಿ ದೇವತೆಗಳನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದೀವಪ್ಪ, ಇಲ್ಲಿ ದೇವಾಲಯ ಅಂತ ಕರೀತಾರೆ. ಎಲ್ಲಿ ಮೋಡಗಳು ಸದಾಕಾಲ ಗರ್ಜನೆ ಮಾಡ್ತಾ ಇರ್ತವೋ ಅದನ್ನು ಮೇಘಾಲಯ ಅಂತ ಕರೀತಾರೆ. ಎಲ್ಲಿ ಮಂತ್ರಕ್ಕೆ ವಿಶೇಷವಾದ ಮಹಿಮೆಯೋ ಅದನ್ನು ಮಂತ್ರಾಲಯ ಅಂತ ಕರೀತಾರೆ. ಎಲ್ಲಿ ಕೇವಲ ದುಃಖವೇ ದುಃಖವೋ ಅದನ್ನು ದುಃಖಾಲಯ ಅಂತ ಕರೀತಾರೆ. ನಾವಿರುವುದು ದುಃಖಾಲಯದಲ್ಲಿ. ಹೇಗಪ್ಪ ಈ ದುಃಖಾಲಯದಲ್ಲಿದ್ದೀವಿ ನಾವು? ಇನ್ನೇನು ಮಾಡೋದು? ಎಲ್ಲಿಗೆ ಓಡೋಗೋದು? ಹೇಗೋ ಹೊಂದಿಕೆ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇಲ್ಲಿ ಕೆಲವು ವರ್ಷಗಳ ಹಿಂದೆ ಶಾಂತಲಾ ಟಾಕೀಸ್ ಇದೆಯಲ್ಲ, ಅಲ್ಲಿಗೊಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದ ಹೆಸರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ನಾವು ಈ ಜಗತ್ತಿನಲ್ಲಿ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇನ್ನೇನು ಮಾಡೋದಪ್ಪ, ದುಃಖದ ಮನೆ ಅಲ್ವಾ, ಹೊಡಬಾಳು ಅಂತಾರಲ್ಲ, ಆ ಹೊಡಬಾಳು ಹತ್ಕೊಂಡೇ ಹೋಗ್ತಾ ಇದ್ದೀವಿ. ಆದರೆ ಬ್ರಹ್ಮಕುಮಾರಿಯರು ಹೇಳ್ತಾರೆ, ಹಾಗೇನು ಹೊಡಬಾಳು ಹತ್ಕೊಂಡಿರಬೇಕಾದದ್ದಿಲ್ಲ, ದುಃಖಾಲಯವನ್ನು ಸುಖಾಲಯವನ್ನಾಗಿ ಮಾಡಿಕೊಳ್ಳಿ. ನಾವು ಹೇಳಿದಂತಹ ಸಂತುಷ್ಟತೆ ಮೊದಲಾದಂತಹ ಮೌಲ್ಯಗಳನ್ನು ಬದುಕಿಗೆ ಜೋಡಿಸ್ಕೊಳ್ಳಿ, ನೀವು ಆನಂದಮಯವಾಗಿರ್ತೀರಿ. ದುಃಖಾಲಯವನ್ನು ಸುಖಾಲಯವನ್ನಾಗಿ ಮಾಡಿಕೊಳ್ಬೇಕು, ನಮ್ಮ ಕೈಯಲ್ಲಿದೆ.
ಅದಕ್ಕೇನೆಲ್ಲ ಪರಿಕರ ಬೇಕೋ ಅದರ ಪ್ರತ್ಯಕ್ಷ ದರ್ಶನ ಇಲ್ಲಿ ನಮಗೆ ಆಗ್ತದೆ. ಚಿಮ್ಮಲಿಗೆಯ ಚನ್ನರಾಮ ಅಂತ ಒಬ್ಬ ವಚನಕಾರ, ಅವನೊಂದು ವಚನ ಬರೀತಾನೆ. ಆ ವಚನದ ಒಳಗಡೆ ಒಂದು ಕಥೆನೇ ಜೋಡಿಸ್ಬಿಟ್ಟಿದ್ದಾನೆ. ಈ ಜಗತ್ತು ಎಷ್ಟು ದುಃಖಮಯವಾದದ್ದು ಅನ್ನೋದನ್ನು ಹೇಳೋಕ್ಕೆ ಚಿಮ್ಮಲಿಗೆಯ ಚನ್ನರಾಮ ಒಂದು ಕಥೆಯನ್ನು ಒಂದು ವಚನದ ಒಳಗಡೆ ಜೋಡಿಸಿಟ್ಟಿದ್ದಾನೆ. ಆ ಕಥೆ ಏನಪ್ಪ ಅಂದರೆ, ಒಬ್ಬ ಯಾತ್ರಿಕ ಒಂದು ದಿನ ಒಬ್ಬಂಟಿಗ ಅವನು ಒಂದು ಅರಣ್ಯದ ಮಾರ್ಗವಾಗಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದ. ಹೋಗ್ತಾ ಹೋಗ್ತಾ ನೋಡ್ತಾನೆ ಕಾಡು ದಾರಿ, ಒಬ್ಬಂಟಿಗ. ಎದುರುಗಡೆಯಿಂದ ಕಾಡು ಬೆಂಕಿ, ಕಾಳ್ಗಿಚ್ಚು ಅಂತಾರಲ್ಲ, ಕಾಳ್ಗಿಚ್ಚು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಬ್ಬಿಕೊಂಡು ವಾಯು ವೇಗದಲ್ಲಿ ಬರ್ತಾ ಇದೆ ಕಾಳ್ಗಿಚ್ಚು. ನೋಡ್ದ ಇವನು ಯಾತ್ರಿಕ, ಅಬ್ಬಾ ನಾನು ಕಾಳು ಬೆಂಕಿ ನಡುವೆ ಸಿಕ್ಕಾಕೊಂಡ್ರೆ ಸುಟ್ಟು ಬೆಂದು ಹೋಗ್ತೀನಿ, ಈ ದಾರಿಲಿ ಹೋಗೋದು ಬೇಡ, ನಾನು ಬಂದ ದಾರಿಯಲ್ಲೇ ಹಿಂದಕ್ಕೆ ಹೊರಟೋಗ್ತೀನಿ ಅಂತ ತಾನು ಬಂದ ದಾರಿಯಲ್ಲೇ ಹಿಂದಕ್ಕೆ ಪ್ರಯಾಣ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಅಷ್ಟು ದೂರ ಹೋದ್ಮೇಲೆ ಒಂದು ಹೆಬ್ಬುಲಿ ಗರ್ಜನೆ ಮಾಡ್ತಾ ಇರೋದು ಕೇಳಿಸ್ತು. ಹೆಬ್ಬುಲಿ ಕಾಣ್ತಾ ಇಲ್ಲ, ಆದರೆ ಗರ್ಜನೆ ಕೇಳಿಸ್ತಾ ಇದೆ. ಆಹಾ, ಈ ದಾರಿಯಲ್ಲಿ ಹೋದರೆ ನಾನು ಹೆಬ್ಬುಲಿ ಬಾಯಿಗೆ ತುತ್ತಾಗ್ಬಿಡ್ತೀನಿ, ಈ ದಾರಿನೂ ಬೇಡ. ಮೂರನೇ ದಾರಿ ಹಿಡ್ದ. ಅಷ್ಟು ದೂರ ಹೋದ, ಪರವಾಗಿಲ್ಲ ಅಂದ್ಕೊಂಡ. ಅಷ್ಟರಲ್ಲೇ ನೋಡ್ತಾನೆ ಒಂದು ಮದ್ದಾನೆ ಇವನ ಕಣ್ಣು ಕಾಣೋ ಹಾಗೆ ಗೀಳಿಟ್ಕೊಂಡು ಹೋಗ್ತಾ ಇದೆ. ನನ್ನನ್ನು ನೋಡಿಬಿಟ್ರೆ ಏನು ಗತಿ, ಅದು ನನ್ನ ಮೇಲೆ ದಾಳಿ ಮಾಡಿದ್ರೆ ಏನು ಗತಿಯಪ್ಪ, ಈ ದಾರಿಯಲ್ಲೂ ನಾನು ಹೋಗೋಕ್ಕಾಗೋಲ್ಲ, ಇನ್ನು ಉಳಿದಿರೋದು ಒಂದೇ ದಾರಿ, ಆ ದಾರಿಲಿ ಹೊರಟೋಗ್ತೀನಿ ಅಂತ ಹೋಗ್ತಾನೆ. ಅಷ್ಟು ದೂರ ಹೋದ್ಮೇಲೆ ಯಾರೋ ರಕ್ಕಸಿ ಒಬ್ಬಳು ಆ ಅಂತ ಬಾಯಿ ಬಿಟ್ಕೊಂಡು ನುಂಗ್ಬಿಡ್ತೀನಿ ಅಂತ ಬರ್ತಾ ಇದ್ದಾಳೆ. ನಾಲ್ಕು ದಿಕ್ಕಿನಲ್ಲಿ ಮೃತ್ಯು ಒಟ್ಟಿಸಿಕೊಂಡು ಬರ್ತಾ ಇದೆ. ಏನು ಮಾಡೋದಪ್ಪ ನಾನೀಗ, ಎಲ್ಲಿ ಹೋಗಲಿ? ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಅಲ್ಲಿ ಓಡ್ತಾನೆ. ಕೊನೆಗೊಂದು ಹಾಳ್ಬಾವಿ ಒಳಗೆ ಬಿದ್ದುಬಿಟ್ಟ. ಎಂತಹ ಹಾಳ್ಬಾವಿ ಅಂದರೆ, ಕಟ್ಟೆ ಇಲ್ಲ, ನೆಲಬಾವಿ ಅಂತಾರಲ್ಲ, ಅಂತಹ ನೆಲಬಾವಿ. ಮೇಲಿಂದ ಎಲ್ಲ ಬಳ್ಳಿಗಳು ಕೆಳಕ್ಕೆ ಇಳಿದು ಬಿದ್ದಿದ್ವು, ಬಾವಿಯನ್ನು ಬಳ್ಳಿಗಳು ಮುಚ್ಕೊಂಡು ಬಿಟ್ಟಿದ್ವು. ಗೊತ್ತಾಗಲಿಲ್ಲ ಅವನಿಗೆ. ಬಾವಿ ಒಳಗೆ ಬಿದ್ದುಬಿಟ್ಟ. ಬೀಳೋವಾಗ ನೋಡ್ತಾನೆ ಬುಡದಲ್ಲೊಂದು ಹೆಬ್ಬಾವು. ಅಬ್ಬಾ, ಆಗೇನು ಮಾಡ್ದ, ಮೇಲಿಂದ ಬಳ್ಳಿಗಳು ಹಬ್ಕೊಂಡು ಕೆಳಗೆ ಇಳಿ ಬಿದ್ದಿದ್ವಲ್ಲ, ಒಂದಷ್ಟು ಗೊಂಚಲನ್ನು ಹಿಡ್ಕೊಂಡ, ಬಳ್ಳಿಗಳನ್ನು ಹಿಡ್ಕೊಂಡ. ಮೇಲಕ್ಕೂ ಇಲ್ಲ, ಕೆಳಕ್ಕೂ ಇಲ್ಲ. ತ್ರಿಶಂಕು ಅಂತಾರಲ್ಲ, ತ್ರಿಶಂಕು ಸ್ಥಿತಿಗೆ ತುತ್ತಾಗ್ಬಿಟ್ಟ ಆ ಯಾತ್ರಿಕ. ಹಾಗೆ ಹಿಡ್ಕೊಂಡಿದ್ದಾನೆ ಬಳ್ಳಿಗಳನ್ನು. ಮೇಲಕ್ಕೆ ನೋಡ್ದ, ಇವನು ಯಾವ ಗೊಂಚಲುಗಳನ್ನು ಹಿಡ್ಕೊಂಡಿದ್ನೋ ಆ ಗೊಂಚಲುಗಳನ್ನು ಮೇಲೆ ಎರಡು ಇಲಿಗಳು ಕಡಿತಾ ಇವೆ ಬಳ್ಳಿಗಳನ್ನು. ಅಪ್ಪ ಏನು ಗತಿ, ಅವು ಕಡಿದ್ಬಿಟ್ಟು ಈ ಬಳ್ಳಿಗಳು ಕಿತ್ತೋಗಿ ಕೆಳಕ್ಕೆ ಬಿದ್ದರೆ ನಾನು ಹೆಬ್ಬಾವಿನ ಬಾಯಿಗೆ ತುತ್ತಾಗ್ಬಿಡ್ತೀನಲ್ಲ ಅಂತ ದುಃಖಿಸ್ತಾ ಇದ್ದಾನೆ. ಹಳೆ ಬಾವಿ, ಬಳ್ಳಿಗಳು ಬೆಳ್ಕೊಂಡು ಕೆಳಗೆ ಜೋತ್ ಬಿದ್ದಿವೆ. ಆ ಬಳ್ಳಿಗಳ ನಡುವೆ ಹೆಜ್ಜೆಯನ್ನು ಗೂಡು ಕಟ್ಟಿತ್ತು. ಇವನು ಜಗ್ಗಿಸ್ಬಿಟ್ನಲ್ಲ, ಆ ಜೇನುಗಳು ಎದ್ಬಿಟ್ಟು ಇವನಿಗೆ ಬಂದು ಊರೋಕ್ಕೆ ಶುರು ಮಾಡಿಬಿಟ್ಟು, ಕಡಿಯೋಕ್ಕೆ ಶುರು ಮಾಡಿಬಿಟ್ಟು. ಹೆಜ್ಜೆಯನ್ನು ಕಡಿತಾ ಅಂದರೆ ಸುಮ್ಮನಾಯ್ತಾ? ಪಾಪ ದುಃಖದಲ್ಲಿ ಹಾಗೆ ಹಿಡ್ಕೊಂಡಿದ್ದಾನೆ. ಹೆಜ್ಜೆಯನ್ನು ಕೈಲಿ ಕಡಿಸ್ಕೊತಾ ಇದ್ದಾನೆ. ಬಳ್ಳಿಗಳನ್ನು ಜಗ್ಗಿಸ್ಬಿಟ್ನಲ್ಲ, ಜೇನು ಗೂಡನ್ನು ಜೇನು ಹಟ್ಟಿ ಅಂತಾರೆ. ಜೇನು ಹಟ್ಟಿ ಹಿಸಿದು ಹೋಯಿತು. ಅದರಿಂದ ಒಂದಷ್ಟು ಜೇನುತುಪ್ಪ ಮೇಲಿಂದ ಕೆಲಕ್ಕೆ ತೊಟ್ಟಿಕ್ತು. ಮೊದಲು ಇವನ್ ನೆತ್ತಿ ಮೇಲೆ ಬಂತು.
ಆಮೇಲೆ ಮೂಗು ಗಿಳೀತು, ಆಮೇಲೆ ತುಟಿ ಹತ್ರಕ್ಕೆ ಬಂತು. ಆಗ ನಾಲ್ಗೆಯಿಂದ ಒಂದ್ಸಾರಿ ಆ ಜೇನುತುಪ್ಪನ ನೆಕ್ಕೊಂಡ, ಹ ಅಂದ. ಇಷ್ಟೆಲ್ಲ ದುಃಖದ ನಡುವೆ ಆ ಜೇನುತುಪ್ಪ ನೆಕ್ಬಿಟ್ಟು ಅನ್ನಲ್ಲ. ಅಷ್ಟೇ ನೋಡಪ್ಪ ಈ ಜಗತ್ತಲ್ಲಿ ಸುಖ ಅನ್ನೋದಿರೋದು ಅಂತ ಚಿಮ್ಮಲಿಗೆ ಚಂದ್ರಮ್ಮ ಹೇಳ್ತಾಳೆ. ಬಟ್ಟೆಯಲ್ಲಿ ಹೋಗುತ್ತಿಪ್ಪ ಮನುಜನೊಬ್ಬನನು, ಹುಲಿ ಕಾಡು ಕಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದಿಕ್ಕಿನಲ್ಲಿ ಅಟ್ಟಿ ಬರುತ್ತಿರಲು, ಅವಂ ಕಂಡು ಭಯದಿಂದ ಹೋಗಲು ದಿಕ್ಕು ತೋರದೆ, ಹಾಡು ಬಾವಿಯಂ ಕಂಡು ತಲೆಯೂರಿ ಬೀಳುವಲ್ಲಿ, ಹಾವ ಕಂಡು ಬೀಳಲಮ್ಮದೆ ಇಲಿ ಕಡಿದ ಬಳ್ಳಿಯಂ ಪಿಡಿದು ನಿಲ್ಲಲು, ಜೇನು ಹುಳು ಮೈನೂರುವಾಗ ಮೂಗಿನ ತುದಿಯಲೊಂದು ಹನಿ ಮಧು ಬಿಂದು ಬೀಳಲಾಗಿ, ಆ ಮಧುವಂ ಕಂಡು ಪಿರಿದಪ್ಪ ದುಃಖವನ್ನೆಲ್ಲವ ಸೈರಿಸಿ, ನಾಲಗೆಯಲ್ಲಿ ಆ ಮಧುವ ಸೇವಿಪನಂತೆ ಈ ಸಂಸಾರ ಸುಖವ ವಿಚಾರಿಸಿ ನೋಡುವಡೆ ದುಃಖದಾಗರವು. ಇದನರಿತು ಸಕಲ ವಿಷಯಗಳಲ್ಲೇ ಸುಖವಿಂತುಟೆಂದು ನಿರ್ವಿಷಯನಾಗಿ ನಿಂದ ನಿಲುವು ಚಿಮ್ಮಲಿಗೆಯ ಚನ್ನರಾಮ. ಈ ಜಗತ್ತಿನ ಸ್ವಭಾವ ನನಗೆ ಗೊತ್ತಿದೆ ಕಣಪ್ಪ. ಇಲ್ಲಿ ಸುಖಕ್ಕಿಂತ ದುಃಖವೇ ಹೆಚ್ಚು ಅನ್ನೋದು ನನಗೆ ಗೊತ್ತಿದೆ ಕಣಪ್ಪ. ಇದನ್ನು ಹೇಗೆ ಈ ಜಗತ್ತಲ್ಲಿ ಹೇಗೆ ಬದುಕಬೇಕೋ ಹಾಗೆ ನಾನು ಬದುಕ್ತೀನಿ. ಇಂತಹ ನಿರ್ಣಯವಿದ್ದರೆ ದುಃಖಾಲಯ ಸುಖಾಲಯವಾಗ್ತದೆ. ಆತ್ಮಬಂಧುಗಳೇ, ಈ ಮನುಷ್ಯ ಜನ್ಮ ಬಂದಿದೆಯಲ್ಲ, ಜ್ಞಾನಿಗಳು ಹೇಳ್ತಾರೆ 84 ಲಕ್ಷ ಜೀವರಾಶಿಗಳನ್ನು ದಾಟ್ಕೊಂಡು ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾದದ್ದು ಮನುಷ್ಯ ಜನ್ಮ, ಪರಮ ಪವಿತ್ರವಾದದ್ದು. ಈಗ ಸಿಕ್ಕಿದೆ, ಪುನಃ ಸಿಕ್ಕುತ್ತೆ ಅನ್ನುವಂತಹ ಗ್ಯಾರಂಟಿ ಏನೂ ಇಲ್ಲ. ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು 64 ಲಕ್ಷ ಜೀವರಾಶಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ ಸ್ವಾಮಿ ಚನ್ನಮಲ್ಲಿಕಾರ್ಜುನ. ಇವಾಗ ನನ್ನನ್ನು ದಾಟಿಸ್ಬಿಡು, ಇನ್ನು ಹುಟ್ಟು ಸಾವುಗಳು ಇಲ್ಲದ ಹಾಗೆ ಮೋಕ್ಷವನ್ನು ಕೊಡು ಅಂತ ಕೇಳ್ತಾಳೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಉಂಡೆ ನುಂಡೆ ಸುಖ ಸುಖಂಗಳ ಹಿಂದಣ ಜನ್ಮಗಳು ತಾವೇ ನಾದಡಾಗಲಿ ಎಂದು ನೀ ಕರುಣಿಸೋ ಚನ್ನಮಲ್ಲಿಕಾರ್ಜುನ. ಹೀಗೆ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು. ಸಾರ್ಥಕಪಡಿಸಿಕೊಳ್ಳೋದು ಅಂದರೆ ಏನು? ಒಂದು ಧಾರ್ಮಿಕ ಜೀವನವನ್ನು, ಒಂದು ಸಭ್ಯ ಜೀವನವನ್ನು. ಇಲ್ಲಿ ಬ್ರಹ್ಮಕುಮಾರಿಯರು ಬ್ರಹ್ಮಕುಮಾರರು ಏನು ಒಂದು ಅಲೌಕಿಕವಾದಂತಹ ಜಗತ್ತನ್ನು ನಿರ್ಮಾಣ ಮಾಡಿದಾರೋ, ಆ ಜಗತ್ತಲ್ಲಿ ಏನೆಲ್ಲ ತತ್ವಗಳನ್ನು ಇಟ್ಟಿದ್ದಾರೋ ಆ ತತ್ವಗಳನ್ನು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಆಗ ನಾವು ಈ ಜಗತ್ತಿಗೆ ಬಂದದ್ದಕ್ಕೆ ಸಾರ್ಥಕತೆ ಉಂಟಾಗುತ್ತೆ. ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣವರು, ಭಕ್ತಿ ಭಂಡಾರಿ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ನೋಡಪ್ಪ, ಮನುಷ್ಯ ಜನ್ಮ ಬಹಳ ಪವಿತ್ರವಾದದ್ದು. ಇದನ್ನು ಸಾರ್ಥಕಗೊಳಿಸ್ಕೊಳ್ದೆ ಹೋದರೆ ನೀನು ಒಂದು ಸತ್ತ ಮೊಲಕ್ಕಿಂತ ಕಡಿಮೆ ಆಗಿಬಿಡ್ತೀಯ ಅಂತ ಹೇಳ್ತಾರೆ. ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಒಬ್ಬ ಬೇಟೆಗಾರ ಕಾಡಿನಿಂದ ಒಂದು ಮೊಲವನ್ನು ಬೇಟೆ ಆಡಿಕೊಂಡು ಅದನ್ನು ಮಾರಾಟ ಮಾಡೋಕೆ ಅಂತ ಪಟ್ಟಣದೊಳಗೆ ಬರ್ತಾನೆ. ಮೊಲದ ಮಾಂಸನ ತಿನ್ನೋ ಆಸೆ ಇರೋರು ಆ ಮೊಲವನ್ನು, ಸತ್ತು ಹೋಗಿರೋ ಮೊಲನ ದುಡ್ಡು ಕೊಟ್ಟು ತಗೋತಾರೆ. ನೋಡಪ್ಪ, ನಮ್ಮೂರಿನ ಮಹಾರಾಜರು ತೀರೋಗ್ಬಿಟ್ಟಿದ್ದಾರೆ, ಅವರ ಹೆಣನ ಬೀದಿ ಮೇಲೆ ತರ್ತಾ ಇದ್ದೀವಿ, ಯಾರಿಗೆ ಬೇಕೋ ಕೊಂಡ್ಕೊಳ್ಳಿ ಅಂತ ಹೇಳಿದ್ರೆ ಏನಂತಾರೆ? ನಿಮ್ಗೇನು ತಲೆ ಕೆಟ್ಟಿದೆಯಾ, ಮೊದಲು ತಗೊಂಡೋಗಿ ಒಪ್ಪ ಮಾಡಿ ಅಂತಾರೆ. ಒಂದು ಮೊಲದ ಹೆಣನ
ದುಡ್ಡು ಕೊಟ್ಟು ತಗೋತಾರೆ. ಮಹಾರಾಜನ ಹೆಣ ಅಂದರೆ ಒಂದು ಅಡಕೆಗೂ ಬೇಡ. ಈಗ ಹೇಳಪ್ಪ, ನೀನು ಶ್ರೇಷ್ಠನೋ ಆ ಮೊಲ ಶ್ರೇಷ್ಠನೋ ಹೇಳು. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿಬರಯ್ಯ. ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ನೆರೆ ನಂಬೋ ನಂಬೋ ಕೂಡಲ ಸಂಗಮ ದೇವನ. ಭಕ್ತಿ ಮಾರ್ಗದಲ್ಲಿ ನಡೆಯಪ್ಪ, ಆಗ ಮಾತ್ರ ನಿನ್ನ ಬದುಕಿಗೆ ಅರ್ಥ. ಆಗ ಮಾತ್ರ ನೀನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ವಿಜ್ಞಾನ ಮಾರ್ಗ ಬ್ರಹ್ಮಕುಮಾರಿಯರು ತೋರಿಸಿಕೊಟ್ಟಿರುವ ಮಾರ್ಗ. ಈ ಮಾರ್ಗದಲ್ಲಿ ನೀನು ನಡೆಯಪ್ಪ, ನಿನ್ನ ಬದುಕು ಮಂಗಳಮಯವಾಗ್ತದೆ. ಬಾಲ್ಯ, ಯೌವನ, ಮುಪ್ಪು, ಮರಣ, ಇದು ನಮ್ಮ ಬದುಕಿನ ಬೇರೆ ಬೇರೆ ಹಂತಗಳು. ಈ ಗ್ರೀಕ್ ಪುರಾಣಗಳಲ್ಲಿ ಸ್ಪಿಂಕ್ಸ್ ಅನ್ನೋ ಒಬ್ಬ ರಾಕ್ಷಸಿ ಬರ್ತಾಳೆ. ಸ್ಪಿಂಕ್ಸ್ ಅಂತ ಅವಳ ಹೆಸರು, ರಾಕ್ಷಸಿ ಅವಳು. ಅವಳಿಗೆ ರೆಕ್ಕೆಗಳಿರ್ತವೆ, ಭಾರಿ ಶರೀರ. ಸ್ಪಿಂಕ್ಸ್ ರಾಕ್ಷಸಿದು. ಒಂದು ಬೆಟ್ಟದ ತುದಿಯಲ್ಲಿರ್ತಾಳೆ, ಕೋಳದ ಮೇಲೆ ಕೂತ್ಕೊಂಡಿರ್ತಾಳೆ. ಆಗಾಗ ಊರೊಳಗೆ ಬರ್ತಾಳೆ ಸ್ಪಿಂಕ್ಸ್ ರಾಕ್ಷಸಿ. ಸುಮ್ಮನೆ ಒಂದಷ್ಟು ಜನರನ್ನು ಕೊಲ್ತಾಳೆ, ತಿಂತಾಳೆ. ಜನ ಎಲ್ಲ ದುಃಖ ಪಡ್ತಾರೆ, ಏನು ಮಾಡೋದಪ್ಪ ನಾವು. ಒಂದಿನ ಕೈ ಮುಗಿದು ಕೇಳ್ತಾರೆ ಸ್ಪಿಂಕ್ಸ್ ರಾಕ್ಷಸಿನ, ಅಮ್ಮ ಹೀಗೆಲ್ಲ ನಮ್ಮನ್ನು ತಿಂದುಬಿಡ್ತೀಯಲ್ಲ, ಏನು ಗತಿ, ನಾವೇನು ಮಾಡೋದು ಅಂತ. ಆಯಿತು, ನಾವು ಸುಮ್ಮನೆ ಬಂದು ಎಲ್ಲರನ್ನೂ ಕೊಲ್ಲೋಲ್ಲ, ದಿವ್ಸಕ್ಕೊಬ್ಬರನ್ನು ನಾನು ಕಳಿಸ್ಕೊಡಿ, ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅವರನ್ನು ಬಿಟ್ಬಿಡ್ತೀನಿ, ನಾನು ತಿನ್ನೋದನ್ನು ಬಿಟ್ಬಿಡ್ತೀನಿ ನಿಮ್ಮನ್ನು ಅಂತ ಹೇಳ್ತಾಳೆ ಸ್ಪಿಂಕ್ಸ್ ರಾಕ್ಷಸಿ. ಆಯಿತು ತಾಯೇ, ಹಾಗೆ ಮಾಡು ಅಂತ ಕೈ ಮುಗಿತಾರೆ ಊರಿನವರೆಲ್ಲ. ಸ್ಪಿಂಕ್ಸ್ ರಾಕ್ಷಸಿ ಹೋಗ್ಬಿಟ್ಟು ಬೆಟ್ಟದ ಮೇಲಿರೋ ಕೋಡ್ಗಲ್ ಮೇಲೆ ಕೂತ್ಕೊಂಡು ಬಿಡ್ತಾಳೆ. ದಿವಸ ಒಬ್ಬೊಬ್ಬರು ಹೋಗೋದು, ಅವಳು ಪ್ರಶ್ನೆ ಕೇಳೋದು, ಅದಕ್ಕೆ ಉತ್ತರ ಕೊಡೋಕ್ಕಾಗದೇ ಇರೋದು, ತಿಂದಾಕೋದು, ಇದೇ ನಡೀತಾ ಇರುತ್ತೆ. ಪ್ರಶ್ನೆ ಏನಪ್ಪ, ಸ್ಪಿಂಕ್ಸ್ ರಾಕ್ಷಸಿ ಕೇಳ್ತಾ ಇದ್ದ ಪ್ರಶ್ನೆ ಏನು ಅಂತ ಕೇಳಿದ್ರೆ, 3 ಹೊತ್ತು ನಾಗಾಲಿ, ನೆತ್ತಿ ಹೊತ್ತು ಇಗ್ಗಾಲಿ, ಸಂಜೆ ಹೊತ್ತು ಮೂಗಾಲಿ, ರಾತ್ರಿ ಆಯಿತು ಎಣ್ಗಾಲಿ, ಇದು ಏನು ಅಂತ ಕೇಳ್ತಾ ಇರ್ತಾಳೆ. 3 ಹೊತ್ತು ನಾಗಾಲಿ, ಸೂರ್ಯ ಹುಟ್ಟುವಾಗ 4 ಕಾಲಂತೆ. ನೆತ್ತಿ ಹೊತ್ತು ಇಗ್ಗಾಲಿ, ಸೂರ್ಯ ನೆತ್ತಿ ಮೇಲೆ ಬಂದಾಗ 2 ಕಾಲಂತೆ. ಸಂಜೆ ಹೊತ್ತು ಮೂಗಾಲಿ, ಸಾಯಂಕಾಲ ಆದಾಗ 3 ಕಾಲಂತೆ. ರಾತ್ರಿ ಆಯಿತು ಎಣ್ಗಾಲಿ, ರಾತ್ರಿ ಆದಾಗ 8 ಕಾಲಂತೆ. ಇದು ಏನು ಅಂತ ಪ್ರಶ್ನೆ. ಗೊತ್ತಾಗದೆ ಎಲ್ಲ ಸ್ಪಿಂಕ್ಸ್ ರಾಕ್ಷಸಿ ಬಾಯಿಗೆ ತೊತ್ತಾಗ್ಬಿಡ್ತಾ ಇದ್ರು. ಕೊನೆಗೆ ಒಬ್ಬ ಬ್ರಹ್ಮಕುಮಾರರು ಹೋದ್ರು, ಜಾಣರು. ಕೇಳ್ತಾಯಿ ಅದೇನು ಪ್ರಶ್ನೆ ನಿಂದು? 3 ಹೊತ್ತು ನಾಗಾಲಿ, ನೆತ್ತಿ ಹೊತ್ತು ಇಗ್ಗಾಲಿ, ಸಂಜೆ ಹೊತ್ತು ಮೂಗಾಲಿ, ರಾತ್ರಿ ಆಯಿತು ಎಣ್ಗಾಲಿ. ಆಹಾ ತಾಯೇ, ಗೊತ್ತಾಗೋಯ್ತು. ಉತ್ತರ ಹೇಳ್ತೀನಿ, ಮನುಷ್ಯ. ಹೇಗೆ ಮನುಷ್ಯ ವಿವರಿಸಿ ಹೇಳು ಅಲ್ಲೋ ಸ್ಪಿಂಕ್ಸ್ ರಾಕ್ಷಸಿ. 3 ಹೊತ್ತು ನಾಗಾಲಿ, ನಾವು ಹುಟ್ಟಿದಾಗ ಮಕ್ಕಳಾಗಿರೋವಾಗ ಅಂಬೆಗಾಲಿ ಇಟ್ಕೊಂಡು ಹೋಗೋದಿಲ್ವಾ ತಾಯಿ? ಆವಾಗ ನಮಗೆ 4 ಕಾಲು. ನೆತ್ತಿ ಹೊತ್ತು ಯುವಕರಾದ್ವಿ, 2 ಕಾಲಲ್ಲಿ ಲೆಫ್ಟ್ ರೈಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
ನೆತ್ತಿ ಹೊತ್ತು ಇಗ್ಗಾಲಿ 2 ಕಾಲು. ಸಾಯಂಕಾಲ ಆಗೋಯ್ತು, ಮುದುಕ ಆಗ್ಬಿಟ್ಟಿದ್ದೀನಿ, ತತ್ತರಿಸಾಡ್ತಾ ಇದ್ದೀನಿ ಕಣಪ್ಪ, ಒಂದು ಕೋಲ್ ಕೊಡ್ರಪ್ಪ ನನಗೆ. 2 ಕಾಲು, ಇನ್ನೊಂದು ಕೋಲ್, 1 ಕಾಲು, 3 ಕಾಲು. ಸಾಯಂಕಾಲ ರಾತ್ರಿ ಆಗೋಯ್ತು. ಹೌದು, ಪ್ರೊಫೆಸರ್ ತೀರೋಗ್ಬಿಟ್ರಂತಲ್ಲ. ಹೌದು, ತೀರೋಗ್ಬಿಟ್ರು. ಆಮೇಲೆ ಇನ್ನೇನು 4 ಜನ ಹೊತ್ಕೊಂಡೋದ್ರು. 4 2 8 ಕಾಲು. 3 ಹೊತ್ತು ನಾಗಾಲಿ, ನೆತ್ತಿ ಹೊತ್ತು ಇಗ್ಗಾಲಿ, ಸಂಜೆ ಹೊತ್ತು ಮೂಗಾಲಿ, ರಾತ್ರಿ ಆಯಿತು ಎಣ್ಗಾಲಿ. ಇದೇ ನಮ್ಮೆಲ್ಲರ ಕಥೆ. ಆ ಉತ್ತರ ಹೇಳಿದ ತಕ್ಷಣ ಸ್ಪಿಂಕ್ಸ್ ರಾಕ್ಷಸಿ ಆ ಬೆಟ್ಟ ತುದಿ ಕೋಡ್ಗಲ್ಲಿಂದ ಬಿದ್ದು ತಾನೇ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಟ್ಲು. ಆತ್ಮಬಂಧುಗಳೇ, ಈ ಹಂತದಲ್ಲಿ ಸಾಗೋವಾಗ ಇದಿಷ್ಟರಲ್ಲೇ ಆಗಿಬಿಡ್ಬೇಕಾ? ಇಷ್ಟರಿಂದಲೇ ನಾವು ಮುಕ್ತರಾಗ್ಬಿಡ್ಬೇಕಾ? ಬಾಲ್ಯ, ಯೌವನ, ಮುಪ್ಪು, ಮರಣ ಇಷ್ಟಕ್ಕಾಗೇ ನಾವು ಬಂದಿದ್ದೀವ ಅಂತ ಪ್ರಶ್ನೆ. ಮುಪ್ಪು ಮರಣ ಆದಮೇಲೆ ಈ ನಡುವೆ ನಮ್ಮ ಮೇಷ್ಟ್ರು CP ಕೃಷ್ಣಕುಮಾರ್ ಅಂತ ಅವ್ರು ಹೇಳ್ತಾರೆ, ಮುಪ್ಪಾದ್ಮೇಲೆ ಬೇಕಾದ್ರೆ ಸ್ವಲ್ಪ ರೋಗನೂ ಸೇರಿಸ್ಕೊಳ್ಳಿ, 5 ಮಾಡ್ಕೊಳ್ಳಿ ಅಂತಾರೆ. ಬಾಲ್ಯ, ಯೌವನ, ಮುಪ್ಪು, ರೋಗ, ಮರಣ. ಅವರೊಂದು ಕಡೆ ಒಂದು ಚುಟುಕು ಬರೀತಾರೆ, ಈ ಮುಪ್ಪಿನ ಬಗ್ಗೆ ಬರೀತಾರೆ. ಮುಪ್ಪಿನಲ್ಲಿ ರೋಗಗಳು ಕಾಡುವುದು ಸಹಜ. ಮುಪ್ಪಿನಲ್ಲಿ ರೋಗಗಳು ಕಾಡುವುದು ಸಹಜ. ಒಂದು ವೇಳೆ ಮುಪ್ಪಿನಲ್ಲಿ ರೋಗಗಳು ಕಾಡದಿದ್ದರೂ ಮುಪ್ಪೇ ಒಂದು ರೋಗ ಅಂತ ಬರೀತಾರೆ. ಆತ್ಮಬಂಧುಗಳೇ, ಹೀಗೆ ಏನೆಲ್ಲ ಸುಮ್ಮನೆ ಅವಸ್ಥೆಗಳು ಅಂತ ಹೇಳ್ತೀವಿ, ಈ ಅವಸ್ಥೆಗಳನ್ನು ದಾಟಿ ಮರಣಕ್ಕೆ ಹೊರಟೋಗೋದು, ಇಷ್ಟು ಮಾಡಿಬಿಟ್ಟೆ ಹೊರಟೋಗೋದ ನಾವೆಲ್ಲ? ಅದಕ್ಕೆ ಇರೋದು ಜ್ಞಾನ ವಿಜ್ಞಾನ. ಹಾಗೆ ಸುಮ್ಮನೆ ಹೊರಟೋಗೋದಲ್ಲ, ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ದುಃಖಾಲಯವನ್ನು ಸುಖಾಲಯವನ್ನಾಗಿ ಮಾಡಿಕೊಳ್ಬೇಕು. ಯಾವ ಹೊತ್ತಿಗೆ ಏನು ಅನ್ನೋದು ಗೊತ್ತಿಲ್ಲ ನಮಗೆ. ಮೃತ್ಯು ಅನ್ನುವುದು ಯಾವ ಹೊತ್ತಿಗೆ ನಮಗೆ ಬರ್ತದೆ, ನಾವು ಎಷ್ಟು ಕಾಲ ಬದುಕಿರ್ತೀವಿ ಗೊತ್ತಿಲ್ಲ ನಮಗೆ. ಯಾವುದೇ ಕ್ಷಣದಲ್ಲಾದರೂ ನಾವು ಮೃತ್ಯುವಿನ ಬಾಯಿಗೆ ಹೊರಟು ಹೋಗ್ಬೋದು. ಆದ್ದರಿಂದ ಸದಾಕಾಲ ಜಾಗೃತರಾಗಿರಬೇಕು, ಎಚ್ಚರವಾಗಿರಬೇಕು, ಸತ್ಕಾರ್ಯಗಳನ್ನು ಮಾಡ್ತಾನೇ ಇರಬೇಕು. ಯಮಧರ್ಮರಾಯ ಯಾವಾಗ ಬರ್ತಾನೆ ನಮ್ಮ ಹತ್ರಕ್ಕೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ಒಳ್ಳೆಯ ಜನಪದ ಗೀತೆ ಇದೆ. ಆ ಜನಪದ ಗೀತೆ ಏನಪ್ಪ ಅಂದರೆ, ಒಬ್ಬ ಗೃಹಿಣಿ ಮತ್ತು ಯಮಧರ್ಮರಾಯ ಇವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆ, ಅದು ಆ ಜನಪದ ಗೀತೆ. ಆ ಗೃಹಿಣಿ ಯಾರಪ್ಪ ಅಂದರೆ, ಅವಳಿಗೆ ಒಂದು ಪುಟ್ಟ ಮಗು ಇದೆ, ಈಗ ತಾನೇ ಚಿಕ್ಕ ಸಂಸಾರ, ಈಗ ತಾನೇ ಮದುವೆ ಆಗಿ ಗಂಡನು ತುಂಬ ಚೆನ್ನಾಗಿದ್ದಾನೆ, ಸುಂದರಾಂಗ, ಒಳ್ಳೆ ಮನುಷ್ಯ, ಒಂದು ಪುಟ್ಟ ಮಗು ಆಗಿದೆ, ಇನ್ನೂ ಈಗ ಸ್ವಲ್ಪ ಹಾಲು ಅನ್ನ ಊಟ ಮಾಡ್ತಾ ಇದೆ, ಸುಖ ಸಂಸಾರ. ಅಂತಹ ಮನೆಗೆ ಬಂದ್ಬಿಟ್ಟ ಯಮಧರ್ಮರಾಯ. ಹೇಳ್ದೆ ಕೇಳ್ದೆ ಬಂದ್ಬಿಟ್ಟ. ನೋಡ್ತಾಳೆ ಆ ಗೃಹಿಣಿ, ನೋಡ್ತಾಳೆ ಯಮಧರ್ಮರಾಯ. ಗಾಬರಿ ಆಗೋಯ್ತು ಅವಳಿಗೆ. ಹೇಳಿದ್ದು, ಅಪ್ಪ ಪಾಪ ಕೈ ಮುಗ್ದೆ ನಿಂಗೆ, ನೀನು ಯಾವತ್ತೂ ಬಂದವನೆಲ್ಲ ಬಂದಿದ್ದೀಯ, ಕೂತ್ಕೋ, ಸಿಹಿ ನೀರು ಕೊಡ್ತೀನಿ ಕುಡಿಯಪ್ಪ, ಕೂತ್ಕೋ ಅಂದ್ಲು ಗೃಹಿಣಿ. ಯಮಧರ್ಮರಾಯ ಹೇಳ್ದ, ನಾನು ನೀರು ಕುಡಿಯೋಕೆ, ನಿಲ್ಲೋಕೆ, ಕೂತ್ಕೊಳ್ಳೋಕೆ ಬಂದವನಲ್ಲ, ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ, ನಡಿ ಹೋಗೋಣ ಅಂತಾನೆ ಯಮಧರ್ಮರಾಯ. ಆಗ ಹೇಳ್ತಾಳೆ, ಅಪ್ಪ ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ,
ನನ್ನ ಗಂಡ ಎಷ್ಟು ಸುಂದರಾಂಗ, ಹೇಗೆ ವೇಷಭೂಷಣಗಳನ್ನು ತೊಡ್ತಾನೆ, ಮುಂಡಾಸ್ ಕಟ್ಕೋತಾನೆ, ಸುಂದರಾಂಗ, ಅಂತಹ ಗಂಡನ್ ಬಿಟ್ಟು ನಾನು ಹೇಗೆ ಬರಲಪ್ಪ ಯಮಧರ್ಮರಾಯ ಅಂತಾಳೆ. ಅಯ್ಯೋ, ಅವನಿಗೆ ಬೇರೆ ದುಂಡೇರು ಸುಂದರಿಯರು ಬರ್ತಾರೆ, ನೀನು ನಡಿ ಇವಾಗ ಅಂತಾನೆ ಯಮಧರ್ಮರಾಯ. ಅಯ್ಯೋ ನೋಡಪ್ಪ, ಈ ಪುಟ್ಟ ಮಗು ಹಾಲು ಬಾನ ಊಟ ಮಾಡಿ ತೋಳ ಮೇಲೆ ಆಡುವಂತಹ ಮಗು, ಇದನ್ನು ಬಿಟ್ಟು ಹೇಗಪ್ಪ ಬರಲಿ ನಾನು ಅಂತಾಳೆ. ಅದನ್ನು ನೋಡ್ಕೊಳ್ಳೋಕ್ಕೆ ಬೇರೆ ಬಾಳೆಯರು ಬರ್ತಾರೆ, ನೀನು ಇವಾಗ ನಡಿ ಅಂತಾನೆ ಯಮಧರ್ಮರಾಯ. ಅಯ್ಯೋ, ಕಾಳು ಕಡ್ಡಿ ಮಾರಿಬಿಟ್ಟು ಕಟ್ಟಾಣಿ ಮಾಡಿಸ್ಕೊಂಡಿದ್ದೆ, ಆಭರಣ ಅದೊಂದು ಕಟ್ಟಾಣಿ ಅಂದರೆ. ದವಸ ಧಾನ್ಯ ಮಾರಿಬಿಟ್ಟು ಕಟ್ಟಾಣಿ ಮಾಡಿಸ್ಕೊಂಡಿದ್ದೆ, ಕಟ್ಟಾಣಿ ಒಂದು ಅರಗಳಿಗೆ ಹಾಕ್ಕೊಳ್ಳಿಲ್ಲ ನಾನು, ಕೆಟ್ಟೋಡಿ ಹೋಗೋ ಸಡಗರ ಬಂದ್ಬಿಡ್ತಾ. ಹರಳು ಹತ್ತಿ ಮಾರಿ ಹೊಸದಾಗಿ ಓಲೆ ಮಾಡಿಸ್ಕೊಂಡಿದ್ದೆ, ಓಲೆ ಒಂದು ಅರಗಳಿಗೆ ಹಾಕ್ಕೊಳ್ಳಿಲ್ಲ, ಅಷ್ಟರಲ್ಲೇ ಕೆಟ್ಟೋಡಿ ಹೋಗೋ ಸಡಗರ ಬಂತ. ಸ್ವಾಮಿ, ಚಟ್ಟಿ ಕುಡಿಕೆ ತಂದೆ, ಕಟ್ಟು ಉಂಡೆನೆಂದು ಚಟ್ಟಿ ಕುಡಿಕೆ ತಂದೆ, ಹೊಸದಾಗಿ ಮಡಿಕೆ ಕುಡಿಕೆ ತಗೊಂಬಂದಿದ್ದೆ, ಮಾಡಾಗೆ ಇದೆಯಲ್ಲೋ ಜವರಾಯ. ಸ್ವಾಮಿ ನೋಡು, ಆಚೆ ಕೆರಿಗೆ ಹೋಗು, ಬೇಕಾದ ಹಾಗೆ ಕೆಲ್ಸಕ್ಕೆ ಬಾರದೇ ಇರೋ ಜನ ಇದ್ದಾರೆ, ಯಾರನ್ನಾರು ಕರ್ಕೊಂಡು ಹೋಗ್ತಂದೆ. ಯಮಧರ್ಮರಾಯ ಹೇಳ್ದ, ಅವರೆಲ್ಲ ಯಾವತ್ತೂ ನಮ್ಮವರೇನೇನೆ, ನಾನು ಕರ್ಕೊಂಡು ಹೋಗ್ತೀನಿ, ನೀನು ಇವಾಗ ನಡಿ ನನ್ನ ಜೊತೇಲಿ. ಬಹಳ ದುಃಖ ಆಗೋಯ್ತು ಅವಳಿಗೆ. ನೀನು ನನ್ನನ್ನು ಒಲಿಸಿದೆ, ಮುಂದಕ್ಕೆ ಇವನು ಯಾರನ್ನ ಮದುವೆ ಮಾಡ್ಕೋತಾನೆ ಅವಳನ್ನು ನಗಿಸಿದೆ, ಒಬ್ಬಳನ್ನು ಒಲಿಸಿದೆ, ಒಬ್ಬಳನ್ನು ನಗಿಸಿದೆ. ಇಬ್ಬಂದಿಕಾರ ಜವರಾಯ ನೀನು, ನಿನ್ನ ದಾರಿಯಲ್ಲಿ ನೆಗ್ಗಲು ಮುಳ್ಳು ಸುರಿಲಿ ಹೋಗು ಅಂತ ದುಃಖದಿಂದ ಹೇಳಿಬಿಟ್ಲು. ನಮ್ಮ ಬದುಕೆಲ್ಲ ಹೀಗೆ ಅನಿಶ್ಚಿತವಾದದ್ದು. ಜವರಾಯ ಬಂದರೆ ಬರಿ ಕೈಲಿ ಬರಲಿಲ್ಲ, ಕುಡುಗೋಲು ಕೊಡಲೆಂದು ಹೆಗಲೇರಿ ಒಳ್ಳೊಳ್ಳೆ ಮರನ ಕಡಿ ಬಂದ, ಫಲ ಬಿಟ್ಟ ಮರನ ಕಡಿ ಬಂದ. ಮುಂದಕ್ಕೆ ಸಂಭಾಷಣೆ. ಎಂದು ಬಾರದ ಜವರಾಯ ಹಿಂದಕ್ಕೆ ಬಂದಿರಿ, ಎಂದು ಬಾರದ ಜವರಾಯ ಹಿಂದಕ್ಕೆ ಬಂದಿರಿ, ಕೊಳ್ಳೆಯ ನೀರ ಕುಡಿ ನೀರ, ಕೂರೋಕೆ ಬಂದಿಲ್ಲ ನಿಲ್ಲೋಕೆ ಬಂದಿಲ್ಲ, ಗಂಡನ ಮಡದಿ ನಡೆ ಮುಂದೆ. ಮಳಿಗೆ ಹಚ್ಚಡ ಮಳಿಗೆ ಮುಂಡಾಸಿನ, ಗಂಡನ ಬಿಟ್ಟು ನಾ ಹೇಗೆ ಬರಲೋ. ಗಂಡಾಗೆ ತಕ್ಕಂಥ ದುಂಡೇರು ಬರುತ್ತಾರೆ, ಗಂಡನ ಮಡದಿ ನಡೆ ಮುಂದೆ. ಹಾಲು ಬಾನ ಉಂಡು ತೋಳ ಮೇಲಾಡುವ, ಬಾಲನ ಬಿಟ್ಟು ನಾ ಹೇಗೆ ಬರಲೋ. ಹಾಲು ಬಾನ ಉಂಡು, ಬಾನ ಅಂದರೆ ಬೋನ ಅನ್ನ, ಹಾಲು ಬಾನ ಉಂಡು ತೋಳ ಮೇಲಾಡುವ, ಬಾಲನ ಬಿಟ್ಟು ನಾ ಹೇಗೆ ಬರಲೋ. ಬಾಲಗೆ ತಕ್ಕಂಥ ಬಾಲೇರು ಬರುತ್ತಾರೆ, ಬಾಲನ ಮಡದಿ ನಡೆ ಮುಂದೆ. ಕಾಳು ಕಡ್ಡಿ ಮಾರಿ ಕಟ್ಟಾಣಿ ಮಾಡಿಸಿದ್ದೆ, ಕಟ್ಟಾಣಿ ಒಂದು ಅರಗಳಿಗೆ ಇಕ್ಕಲಿಲ್ಲವೋ ಜವರಾಯ, ಕೆಟ್ಟೋಡಿ ಓಡೋ ಸಡಗರವೇ. ಹರಳು ಹತ್ತಿ ಮಾರಿ ವಾಲಯ ಮಾಡಿಸಿದ್ದೆ, ವಾಲೆಯೊಂದರಗಳಿಗೆ ಇಕ್ಕಲಿಲ್ಲವೋ ಜವರಾಯ, ವಾಲಾಡಿ ಹೋಗೋ ಸಡಗರವೇ. ಹೊಟ್ಟು ಉಂಡೆನೆಂದು ಚಟ್ಟಿ ಕುಡಿಕೆ ತಂದೆ, ಹೊಟ್ಟಿಯಾಗ ಇದ್ದೆಲ್ಲೋ ಜವರಾಯ, ಮಾಡಿ ಉಂಡೆನೆಂದು ಮಡಿಕೆ ಕುಡಿಕೆ ತಂದೆ, ಮಾಡಾಗೆ ಇದ್ದೆಲ್ಲೋ ಜವರಾಯ. ಅವಳಿಗೆ ದುಃಖವನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ, ಹೇಳಿದ್ಲು. ಆಚೆಯ ಕೇರಿಲಿ ರಂಡೇರು ಬಂಡೇರು ಅವ್ರನ್ನಾರ ಕರ್ಕೊಂಡು ಹೋಗಬಾರದೆ, ರಂಡೇರು ಭಂಡೇರು ಎಂದಿದ್ರು ನಮ್ಮೋರೆ, ಗಂಡನ ಮಡದಿ ನಡೆ ಮುಂದೆ. ಒಬ್ಬಳನ್ನು ಅಳಿಸಿದ ಒಬ್ಬಳನ್ನು ನಗಿಸಿದ,
ಇಬ್ಬಂದಿಕಾರ ಜವರಾಯ್ ನಮ್ಮ ಗುಲಿಗೆ ನೆಗ್ಗಲ ಮುಳ್ಳು ಸುರಿಯಾಲಿ. ಜಗತ್ತು ಹೀಗೆ, ಇಷ್ಟೇ ಈ ಜಗತ್ತು. ಯಾವ ಹೊತ್ತಿಗೆ ಬರ್ತಾನೆ ನಡಿ ಅಂತ ಹೇಳ್ತಾನೆ ಗೊತ್ತಿಲ್ಲ. ಎಚ್ಚರವಾಗಿರೋಣ. ಕುಂಭಕರ್ಣ ನಿದ್ರೆಗೆ ಹೋಗೋದು ಬೇಡ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ. ವಿವೇಕಾನಂದರ ಸಂದೇಶ. ಹೇಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಸನ್ಮಾರ್ಗದಲ್ಲಿ ಸಾಗುತ್ತಾ ಇಷ್ಟಾರ್ಥಗಳನ್ನು ಧರ್ಮ ಮಾರ್ಗದಲ್ಲಿ ಈಡೇರಿಸಿಕೊಳ್ತಾ ಮುಂದಕ್ಕೆ ಹೋಗೋಣ. ಮುಕ್ತಾಯಕ್ಕೆ ಬಂದ್ಬಿಡ್ತಾ ಇದ್ದೀನಿ ನಾನೀಗ. ಕಾಶಿ ಕ್ಷೇತ್ರದ ದರ್ಶನ ಆಯಿತು, ವಿಶ್ವನಾಥನ ದರ್ಶನ ಆಯಿತು. ವಿಶ್ವನಾಥ ಕಾಶಿ ಕ್ಷೇತ್ರ ಅಂದರೆ ಸುಮ್ಮನಾಯ್ತೆ. ಕಾಶಿ ಅಂದರೆ ಜ್ಞಾನಿಗಳು ವಿಜ್ಞಾನಿಗಳು ಹೇಳ್ತಾರೆ ಜಗತ್ತಿನ ಅತ್ಯಂತ ಪುರಾತನವಾದ ಪಟ್ಟಣ ಯಾವುದಪ್ಪ ಅಂದರೆ ಕಾಶಿ ಪಟ್ಟಣ. ಅಷ್ಟು ಪುರಾತನತೆ, ಗಂಗಾ ನದಿಯ ಮಹಿಮೆ ದೊಡ್ಡದು. ಅದನ್ನೆಲ್ಲ ನೀವೆಲ್ಲ ಬಲ್ರಿ. ಮರಣ ಕಾಲದಲ್ಲಾದ್ರೂ ಕಾಶಿಗೆ ಹೋಗಿ ಸಾಯಬೇಕು ಅನ್ನೋ ನಂಬಿಕೆ ಈಗಲೂ ಇದೆ. ಕಾಶಿಲಿ ಸತ್ರೆ ಸ್ವರ್ಗವಾದರೂ ಸಿಕ್ಕುತ್ತೆ, ಮೋಕ್ಷವಾದರೂ ಸಿಕ್ಕುತ್ತೆ ಅನ್ನೋ ಕಲ್ಪನೆ ಇದೆ. ಅದಕ್ಕಾಗಿ ಈಗಲೂ ಜನ ಮರಣಕಾಲಕ್ಕೆ ಕಾಶಿ ಪಟ್ಟಣಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ವಿಶ್ವನಾಥ, ಕಾಶಿ ಒಡೆಯ ಕಾಶಿ ವಿಶ್ವನಾಥ ಸಾಯುವವರ ಬಲಗಿವಿಯಲ್ಲಿ ರಾಮನಾಮವನ್ನು ಹೇಳ್ತಾನೆ. ರಾಮ 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 ಅಂತ ಸಾಯುವ ಜೀವಿಯ ಬಲಗಿವಿಯಲ್ಲಿ ರಾಮನಾಮವನ್ನು ಹೇಳಿದಾಗ ಅದನ್ನು ಕೇಳಿಸ್ಕೊಳ್ತಾ ಆ ಜೀವಿ ದೇಹತ್ಯಾಗ ಮಾಡಿಬಿಡುತ್ತೆ. ಈ ಮೂಲಕ ಮೋಕ್ಷಕ್ಕೋ ಸ್ವರ್ಗಕ್ಕೋ ಆ ಜೀವಿ ಹೊರಟೋಗ್ತಾನೆ. ಶಂಕರಾಚಾರ್ಯ ಬರೀತಾರೆ, ಯದಾ ವರ್ಣ ಯತ್ಕರ್ಣ ಮೂಲೆ ಅಂತ ಕಾಲೇ ಶಿವೋ ರಾಮ ರಾಮೇತಿ ರಾಮೇತಿ ಕಾಶ್ಯಾಂ ತದೇಕಂ ಪರಂ ತಾರಕ ಬ್ರಹ್ಮರೂಪಂ ಭಜೇಹಂ 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 ಭಜೇಹಂ. ತಾರಕ ಬ್ರಹ್ಮನಾಮ ರಾಮನಾಮ, ಅದನ್ನು ವಿಶ್ವನಾಥ ಅಲ್ಲಿ ಸಾಯುವವರ ಬಲಗಿವಿಯಲ್ಲಿ ಹೇಳ್ತಾನೆ. ಅದಕ್ಕಾಗಿ ಜನ ಅಲ್ಲಿಗೆ ಹೋಗ್ತಾರೆ ಸಾಯೋ ಕಾಲ ಬಂದಾಗ. ಅದಕ್ಕೆ ತಕ್ಕ ವ್ಯವಸ್ಥೆಗಳು ಅಲ್ಲಿವೆ. ಕಾಶಿ ಮುಕ್ತಿಲಾಭ ಭವನ ಅನ್ನೋ ಹೆಸರಿನ ದೊಡ್ಡ ದೊಡ್ಡ ಭವನಗಳನ್ನೇ ಕಟ್ಟಿದ್ದಾರೆ ಅಲ್ಲಿ. ನಾವು ಹೋದರೆ ಕೇಳ್ತಾರೆ, ಸ್ಪಷ್ಟವಾಗಿ ನಾವು ಹೇಳಬೇಕು, ಏನು ಬಂದ್ರಿ ಅಂತ ಕೇಳ್ತಾರೆ. ಸಾಯೋಗಿ ಬಂದಿದ್ದೀವಿ ಅಂತಲೇ ಹೇಳಬೇಕು. ಹೌದಾ, ನೋಡಿ 8ನೇ ನಂಬರ್ ರೂಮಲ್ಲಿ ಇರಿ ನೀವು ಅಂತ ನಮಗೊಂದು ರೂಮ್ ಕೊಡ್ತಾರೆ. ನೀವು ಒಬ್ಬರೇ ಬಂದಿದ್ದೀರೋ, ನಿಮ್ಮ ಸೇವೆ ಮಾಡೋಕೆ ಯಾರನ್ನಾರು ಕರ್ಕೊಂಬಂದಿದ್ದೀರೋ ಅಂತ ಕೇಳ್ತಾರೆ. ಇಲ್ಲ, ಒಬ್ಬಂಟಿಗರು ಮೈಸೂರಿಂದ ಬಂದ್ಬಿಟ್ಟಿದ್ದೀವಿ, ಯಾರು ನಮಗೆ ದಿಕ್ಕಿಲ್ಲ, ಒಬ್ಬರೇ ನಮ್ಮ ಸೇವೆ ಮಾಡೋಕೆ ಒಬ್ಬರನ್ನ ಕೊಡ್ತಾರೆ. ನಿಮಗೆ ಅನ್ನಾಹಾರಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೋತೀರಾ ಅಂತ ಕೇಳ್ತಾರೆ. ಇಲ್ಲ, ಏನು ವ್ಯವಸ್ಥೆ ಇಲ್ಲ, ಊಟ ತಿಂಡಿನೂ ಕೊಡ್ತಾರೆ. ದೊಡ್ಡ ಭವನ ಹೊರಗಡೆ ಅಂಗಳದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಾಮಚರಿತ ಮಾನಸ ಅಂತ ರಾಮಾಯಣ, ತುಳಸಿದಾಸರ ರಾಮಾಯಣದ ಪಾರಾಯಣ ನಡೆಯುತ್ತೆ, ಭಗವದ್ಗೀತೆ ಪಾರಾಯಣ ನಡೆಯುತ್ತೆ, ವಿಷ್ಣು ಸಹಸ್ರನಾಮದ ಪಾರಾಯಣ ನಡೆಯುತ್ತೆ, ಲಲಿತಾ ಸಹಸ್ರನಾಮದ ಪಾರಾಯಣ ನಡೆಯುತ್ತೆ. ಒಳಗಡೆ ಇರ್ತಾರಲ್ಲ ರೂಮ್ಗಳಲ್ಲಿ, ಅವ್ರಿಗೆ ಇದೆಲ್ಲ ಕೇಳ್ತಾ ಇರುತ್ತೆ. ಒಳ್ಳೆಯದನ್ನು ಕೇಳಿಸ್ಕೊತಾ ಇರ್ತಾರೆ, ಒಳ್ಳೆಯದನ್ನು ನೋಡ್ತಾ ಇರ್ತಾರೆ. ಕಾಶಿ ವಿಶ್ವನಾಥ ದೇವಾಲಯದಿಂದ ಒಬ್ಬ ಅರ್ಚಕರು ತೀರ್ಥ ತಗೊಂಡು ಬರ್ತಾರೆ. ಅವರು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ. ಯಾರ್ಯಾರು ಈ ಮುಕ್ತಿ ಲಾಭ ಭವನದಲ್ಲಿ ಬಂದಿದ್ದಾರೋ ಸಾಯೋಕೆ ಅಂತ, ಕೊನೆ ಹೊತ್ತಲ್ಲಿ ಅವ್ರಿಗೆ ಉಸಿರಾಟದ ತೊಂದರೆ ಉಂಟಾಗದೇ ಇರಲಪ್ಪ ವಿಶ್ವನಾಥ,
ಶಾಂತವಾಗಿ ಉಸಿರು ಬಿಡೋ ಹಾಗೆ ಉಸಿರು ಮುಗಿಯೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡು ಬರ್ತಾರೆ. ಆ ತೀರ್ಥನ ಎಲ್ಲರಿಗೂ ಕೊಡ್ತಾರೆ. ಹೀಗೆ ನಡೆಯುತ್ತೆ ಕಾಶಿ ಮುಕ್ತಿ ಲಾಭ ಭಾವನ. ಅನೇಕ ಇವೆ. ಮೊನ್ನೆ ನಮ್ಮ ಪ್ರಧಾನಿ ಮೋದಿಯವರು ಒಂದನ್ನು ಪುನರುಜ್ಜೀವನ ಮಾಡಿಸಿದ್ರು. ಇರೋಕೆ ಜಾಗ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ, ನಮ್ಮ ಸೇವೆಗೆ ಸೇವಕರನ್ನು ಕೊಡ್ತಾರೆ. ಒಂದೇ ಒಂದು ನಿಯಮ ಏನಪ್ಪ ಅಂದರೆ 15 ದಿವಸದ ಒಳಗಡೆ ಸಾಯಬೇಕು. 15 ದಿವಸ ಮೀರೋಗ್ಬಿಟ್ರೆ ಹೋಗಿ ಇನ್ನೊಂದು ಸಾರಿ ಪ್ರಯತ್ನ ಮಾಡಿ ಅಂತ ಕಳಿಸ್ಬಿಡ್ತಾರೆ. ಇತ್ತೀಚೆಗೆ ಮೋದಿ ಅವರೇನೋ ಎಕ್ಸ್ಟೆಂಡ್ ಮಾಡಿಸಿದ್ದಾರೆ, 1 ತಿಂಗಳು ಅವಕಾಶ ಸಾಯೋಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಆತ್ಮಬಂಧುಗಳೇ, ಕಾಶಿ ಅಂದರೆ ಸುಮ್ಮನೆ ಆಗಲಿಲ್ಲ. ಅಲ್ಲಿ ಜೀವನ ಮಾಡೋದು ಎಷ್ಟು ಪುಣ್ಯಕರವೋ ಸಾಯೋದು ಅಷ್ಟೇ ಪುಣ್ಯಕರ. ಯಾಕೆ? ರಾಮ ಅನ್ನುವಂತಹ ನಾಮದ ಮಹಿಮೆ ಆಗಿದೆ. ರಾ ಅಂದಾಗ ನಮ್ಮ ಬಾಯಿ ಬಿಚ್ಕೊಳ್ಳುತ್ತೆ, ಕವಾಟ ಬಿಚ್ಕೊಳ್ಳುತ್ತೆ. ಪುರಂದರದಾಸರು ಹೇಳ್ತಾರೆ, ರಾ ಅಂದಾಗ ಕವಾಟ ಬಿಚ್ಕೊಂಡು ಒಳಗಿರೋ ಪಾಪ ಎಲ್ಲ ಹೊರಕ್ಕೆ ಹೋಗುತ್ತೆ. ರಾಮ್ ಅಂದ ತಕ್ಷಣ ಕವಾಟ ಮುಚ್ಕೊಂಡ್ಬಿಡುತ್ತಲ್ಲ, ಹೊರಕ್ಕೆ ಹೋಗಿರೋ ಪಾಪ ಮತ್ತೆ ಒಳಗೆ ಬರೋಲ್ಲ. ಹೀಗೆ ರಾಮ್ ಅನ್ನುವಂತಹ 2 ಅಕ್ಷರದ ಮಹಿಮೆ ಬಹಳ ದೊಡ್ಡದಪ್ಪ. ಅದನ್ನು ನೇರವಾಗಿ ಅಲ್ಲದೆ ಇದ್ರೂ ಪ್ರಾಸಂಗಿಕವಾಗಿ ಆನುಷಂಗಿಕವಾಗಿ ರಾಮ ಅಂತ ನಮ್ಮ ಬಾಯಲ್ಲಿ ಬಂದರೂ ಸಾಕಂತೆ. ಕಾಡಲ್ಲಿ ಈ ದರೋಡೆಕಾರರು ಓಡಾಡ್ತಾ ಇದ್ರಂತೆ. ಅವರು ತಮ್ಮ ಮೇಲೆ ಮಾತಾಡ್ಕೋತಾ ಇದ್ರಂತೆ, ನಾವು ಕಾಡಲ್ಲಿ ಓಡಾಡೋಣ, ಯಾರಾದರೂ ಬಂದರೆ ಅವರು ಡ್ಯೂಟಿ ಮಾಡೋಣ, ಈ ನದಿ ಬೇಕಾದ್ರೆ ದಾಟಿ ಹೋಗೋಣ, ಭಯವನ್ನು ಮನಸ್ಸಿಗೆ ತಾರದೇ ಇರೋಣ, ಹೀಗೆ ಮಾತಾಡ್ಕೋತಾ ಇದ್ರು. ಸಂಸ್ಕೃತದಲ್ಲಿ ಮಾತಾಡ್ಕೋತಾ ಇದ್ರು. ವನೇ ಚರಾಮೋ ವಸುಚ ಆಹರಾಮಃ ನದೀಸ್ತರಾಮೋ ನ ಭಯಂ ಸ್ಮರಾಮಃ, ಹೀಗೆಲ್ಲ ಮಾತಾಡ್ಕೋತಾ ಇದ್ರು. ಅವರು ಕಳ್ಳತನದ ಮಾತು, ದರೋಡೆ ಮಾತಾಡ್ಕೋತಾ ಇದ್ರು. ಆದ್ರೂ ವನೇ ಚರಾಮೋ ಅಂದಾಗ ರಾಮ ಬಂತಲ್ಲ, ನದಿ ಸ್ತರಾಮೋ ಅಂದಾಗ ರಾಮ ಬಂತಲ್ಲ, ವಸುಚ ಆಹರಾಮಃ ಅಂದಾಗ ಅಪಹರಿಸೋಣ ಅಂದಾಗ ರಾಮ ಬಂತಲ್ಲ. ಹೀಗೆ ಮಾತಲ್ಲಿ ರಾಮ ಬಂದುದ್ರಿಂದ ಅವರು ಮೋಕ್ಷ ಕೊಟ್ಟೋದ್ರು ಅಂತ ಜ್ಞಾನಿಗಳು ಶ್ಲೋಕ ಮಾಡಿದ್ದಾರೆ. ವನೇ ಚರಾಮೋ ವಸುಚ ಆಹರಾಮಃ ನದಿ ಸ್ತರಾಮೋ ನ ಭಯಂ ಸ್ಮರಾಮಃ ಇತಿರಯಂತಪಿ ವನೇ ಕಿರಾತಾಃ ಮುಕ್ತಿಂ ಗತಾ ರಾಮಪದಾನುಷಂಗ. ಹೀಗೆ ಕಾಶಿ ಕ್ಷೇತ್ರದಲ್ಲಿ ರಾಮನಾಮವನ್ನು ವಿಶ್ವನಾಥ ಹೇಳಿಕೊಡ್ತಾನೆ. ಅದಕ್ಕಾಗಿ ವಿಶೇಷ ಮಹಿಮೆ. ನಾವು ಮಾತಾಡುವಾಗ ಏನು ಆರಾಮಾಗಿದ್ದೀರಾ ಅಂದರೂ ಸಾಕು, ರಾಮ ಬಂದ್ಬಿಡ್ತು. ಈಗ 15 ನಿಮಿಷಗಳ ವಿರಾಮ ಅಂದರೂ ಸಾಕು, ರಾಮ ಅನ್ನೋದು ಬಂದ್ಬಿಡ್ತು. ಅವ್ರು ಏನು ಮಾತಾಡ್ಕೊತಾ ಇದ್ದಾರೆ ಅಲ್ಲಿ? ಏನೋ ಲೋಕಾಭಿರಾಮವಾಗಿ ಮಾತಾಡ್ಕೊತಾ ಇದ್ದಾರೆ ಅಂದರೂ ಸಾಕು, ರಾಮ ಬಂದ್ಬಿಡ್ತು. ನಾಳೆ ಬೆಳಗ್ಗೆ 4 ಗಂಟೆಗೆ ಏಳಬೇಕು, ಅಲಾರಾಮ್ ಕೊಟ್ಟಿದ್ದೀರಾ ಅಂದರೂ ಸಾಕು, ರಾಮ ಅನ್ನೋದು ಬಂದ್ಬಿಡ್ತು. ಹೀಗೆಲ್ಲ ರಾಮ ಅನ್ನೋ ಶಬ್ದ ಇದೆಯಲ್ಲ 2 ಅಕ್ಷರದ್ದು, ಇನ್ನೊಂದೇ ಮಾತಿರೋದು. ಅದು ಓಂ ನಮೋ ನಾರಾಯಣಾಯ ಅನ್ನೋ ದಿವ್ಯ ಮಂತ್ರ ಒಂದು, ಓಂ ನಮಃ ಶಿವಾಯ ಅನ್ನೋ ದಿವ್ಯ ಮಂತ್ರ ಇನ್ನೊಂದು. ಓಂ ನಮೋ ನಾರಾಯಣ ಅನ್ನುವಲ್ಲಿಂದ 5ನೇ ಅಕ್ಷರ, ಓಂ ನಮಃ ಶಿವಾಯ ಅನ್ನುವಲ್ಲಿಂದ 3ನೇ ಅಕ್ಷರ ತಗೊಂಡು 2 ಮಹಾಮಂತ್ರಗಳನ್ನು ಜೋಡಣೆ ಮಾಡಿರುವಂತಹ ರಾಮ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನೋಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ. ರಾಮ ಮಂತ್ರವ ಜಪಿಸೋ. ಹೀಗೆಲ್ಲ ವಿಶೇಷವಾದ ಸಂಗತಿಗಳಿವೆ. ಭಕ್ತಿ ಮಾರ್ಗದಲ್ಲಿ ಸಾಗೋಣ, ರಾಮ ಅನ್ನೋಣ, ಶಿವ ಅನ್ನೋಣ,
ಒಬ್ಬನೇ ದೇವರು, ಇಬ್ಬರಿಲ್ಲ. ಒಬ್ಬನಲ್ಲ ಜಗಕ್ಕೆ ಇಬ್ಬರುಂಟೆ. ಮತ್ತೆ ಒಬ್ಬ ಸರ್ವಜ್ಞ ಕರ್ತನೇ ಜಗಕ್ಕೆಲ್ಲ, ಒಬ್ಬನೇ ದೈವ ಸರ್ವಜ್ಞ. ಅವನಿಗೆ ಬೇರೆ ಬೇರೆ ನಾಮಗಳು, ಬೇರೆ ಬೇರೆ ರೂಪಗಳು. ಯಾವ ಹೊತ್ತಿಗೆ ಯಾವ ನಾಮ ಬೇಕೋ ಆ ನಾಮ ಹೇಳೋಣ, ಭಕ್ತಿ ಮಾರ್ಗದಲ್ಲಿ ಸಾಗೋಣ. ಬ್ರಹ್ಮ ಕುಮಾರಿಯರು ಯಾವ ದಾರಿ ತೋರಿಸ್ಕೊಟ್ಟಿದ್ದಾರೋ, ಬ್ರಹ್ಮ ಕುಮಾರರು ಯಾವ ದಾರಿ ತೋರಿಸ್ಕೊಟ್ಟಿದ್ದಾರೋ ಆ ದಾರಿಯಲ್ಲಿ ಹೋಗೋಣ. ನಮ್ಮ ಬದುಕನ್ನು ಮಂಗಳಮಯವಾಗಿಸಿಕೊಳ್ಳೋಣ. ಸಾರ್ಥಕವಾದ ಬದುಕು ನಮ್ಮದಾಗಲಿ ಅಂತ ಹೇಳ್ತಾ, ತಾವೆಲ್ಲ ಇಷ್ಟು ಶಾಂತಚಿತ್ತರಾಗಿ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ನೀವು ನಮಸ್ಕಾರ ಹೇಳ್ತಾ, ಇಂತಹ ಒಂದು ಒಳ್ಳೆಯ ವಿಷಯವನ್ನು ಇದನ್ನು ಮಾತಾಡಿ ಅಂತ ನನ್ನನ್ನು ಗೊತ್ತುಪಡಿಸಿದಂತಹ ಅಣ್ಣನವರಾದ ರಂಗನಾಥ್ ಅಣ್ಣನವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನೆಲ್ಲ ಇಷ್ಟು ಯಶಸ್ವಿಯಾಗಿ ಮಾಡಿದ ಬ್ರಹ್ಮಕುಮಾರಿ ಅಕ್ಕನವರಿಗೆಲ್ಲ ಸಾವಿರ ಸಾವಿರ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ.